ಉಪನಿಷತ್ತಿನ ಮಂತ್ರಗಳನ್ನು ನೋಡ್ತಾ ಇದ್ದೇವೆ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃದಾಃ ಕಶ್ಚಿತ್ ಧನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಷೇತ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರಃ ಅಸೂರ್ಯನಾಮತೆ ಲೋಕಾಃ ಅಂಧೇನ ತಮಸಾವೃತಾಃ ತಾಗಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನಾಃ ಅನೇಜದ ಏಕಂ ಮನಸೋ ಜವೀಯೋ ನೈನದ್ದೇವಾ ಆಪ್ನುವನ್ ಪೂರ್ವಂ ಅರ್ಷತ್ ತದ್ಧಾವತೋ ಜ್ಞಾನತೇತಿ ತಿಷ್ಟತ್ ತಸ್ಮಿನ್ ಆಪೋ ಮಾತರಿಶ್ವಾ ದದಾತಿ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಆನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇಷ್ಟು ಮಂತ್ರಗಳನ್ನು ನೋಡ್ಕೊಂತ ಬಂದಿದ್ದೀವಿ. ನಿನ್ನೆ ದಿವಸ ಈ 6ನೇ ಮಂತ್ರವನ್ನು ಓದಿ ಬಿಟ್ಟಿದ್ವಿ. ಮೊನ್ನೆ ದಿವಸ ಅದರದ ವಿವರಣೆಯನ್ನ ಇವತ್ತು ಹೇಳಬೇಕಾಗಿದೆ. 6, 7 7ನೇ ಮಂತ್ರವನ್ನು ಸ್ಟಾರ್ಟ್ ಮಾಡಿದ್ದೆ ಕಾಣ್ತದೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. The 6th and 7th mantras are very important and profound mantras. 6 ಮತ್ತು 7ನೇ ಮಂತ್ರಗಳು ಈಶಾವಾಸ್ಯನ ಉಪನಿಷತ್ತಿನ ಮಂತ್ರಗಳು. ಬಹಳ ಮುಖ್ಯವಾದಂತಹ ಮಂತ್ರಗಳು ಮತ್ತು ಬಹಳ ಆಳವಾದ ಅರ್ಥಗರ್ಭಿತವಾದಂತಹ ಅರ್ಥವುಳ್ಳಂತು. They are the central mantras of the entire ಈಶಾವಾಸ್ಯ ಉಪನಿಷತ್. ಈಶಾವಾಸ್ಯ ಉಪನಿಷತ್ತಿನ ಮುಖ್ಯವಾದಂತಹ ಸಮಾಚಾರವನ್ನು ತಿಳಿಸುವಂತಹ ಮಂತ್ರಗಳು. ಶಂಕರಾಚಾರ್ಯ ಕೋಟ್ಸ್ ದೀಸ್ 2 mantras ವೆರಿ ಆಫನ್. ಶಂಕರಾಚಾರ್ಯರು ತಮ್ಮ ಭಾಷೆಯಲ್ಲಿ ಈ ಮಂತ್ರಗಳನ್ನ ಮೇಲಿಂದ ಮೇಲೆ ಅವರ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ. ದ ಜ್ಞಾನ ಫಲಂ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ದಿಸ್. ಈ ಶ್ಲೋಕಗಳಲ್ಲಿ ಜ್ಞಾನದ ಫಲ ಏನನ್ನೋದನ್ನು ಹೇಳ್ಕೊಂತ ಬಂದಿದ್ದಾರೆ. Here also the Upanishad uses the language of contradiction. ಇಲ್ಲಿಯೂ ಕೂಡ ಉಪನಿಷತ್ತು ವ್ಯಾಘಾತ ದೋಷವುಳ್ಳಂತ ವಾಕ್ಯಗಳನ್ನು ಬಳಸ್ತದೆ. It is the word is in Atma and immediately it reverses and says Atma is in the word. ಏನ್ ಹೇಳ್ತದ ಅಂತಂದ್ರೆ ಆ ಆತ್ಮನು ಈ ಜಗತ್ತಿನಲ್ಲಿ ಅದಾನ ಅಂತ ಒಮ್ಮೆ ಹೇಳ್ತದ. ಒಮ್ಮೆ ನಮ್ಮಲ್ಲಿ ಉಲ್ಟಾ ಮಾಡಿ ಏನ್ ಹೇಳ್ತದ ಅಂತಂದ್ರ ಆ ಜಗತ್ತೇ ಆತ್ಮನಲ್ಲಿ ಇದೆ ಅಂತ ಹೇಳ್ತದೆ. ಜಗತ್ತು ಆತ್ಮದಲ್ಲಿ ಇದೆಯೋ ಏನ ಆತ್ಮದಲ್ಲಿ ಜಗತ್ತಿದೆಯೋ? ಒಂದಕ್ಕೊಂದು ವಿರೋಧವಾದಂತಹ ವಾಕ್ಯಗಳನ್ನ ಹೇಳ್ತಾ ಇದೆ ಉಪನಿಷತ್ತು. ಸೊ ಎವ್ರಿಥಿಂಗ್ ಈಸ್ ಇನ್ ಆತ್ಮ ಅಂಡ್ ಆತ್ಮ ಈಸ್ ಇನ್ ಎವ್ರಿಥಿಂಗ್. ನ್ಯಾಚುರಲ್ ವಿ ವಂಡರ್ ಹೌ ಇಟ್ ಈಸ್ ಪಾಸಿಬಲ್. ಅಲ್ರಿ, ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೆ 2ನೇ ತಪ್ಪಾಗ್ತದೆ, 2ನೇ ತಪ್ಪಿದ್ರೆ 1ನೇ ತಪ್ಪಾಗ್ತದೆ, 1ನೇ ತಪ್ಪಾಗ್ತದೆ, 2ನೇ ಕರೆಕ್ಟ್ ಇದ್ರೆ. ಮತ್ತೆ ಇದು ಹೆಂಗ ಇಲ್ಲಿ ಮಂತ್ರಗಳನ್ನ ಬರ್ದಾರ ಉಪನಿಷತ್ ಏನು ನಮ್ಗ ಹೇಳಾಗತ್ತದ? ಸಪೋಸ್ ಯು ಹ್ಯಾವ್ ವಾಟ್ ವೆಸಲ್ ಅಂಡ್ ವಾಟರ್ ಇನ್ ಸೈಡ್. ಒಂದು ಉದಾಹರಣೆ ಕೊಡ್ತಾರ. ಒಂದು ಗಡಿಗೆ ಅದ, ಘಟ ಅದ ಗಡಿಗೆ, ಆ ಗಡಿಗೆ ಒಳಗೆ ನೀರ್ ಅದ ಅಂತ ತಿಳ್ಕೊಂಡು. ಬಹಳ ಇಂಪಾರ್ಟೆಂಟ್ ಆಳವಾದ ವಿಚಾರ ಅದ, ಸ್ವಲ್ಪ ನಿಧಾನವಾಗಿ ಕೇಳು. ಆಮ್ಯಾಗ ಎಲ್ಲಾ ಕೇಳಿ ಬೆಳಗು ಮುಂಜಾನೆ ಮತ್ತೆ ಸೀತಾರಾಮಗೆ ಏನಾಗಬೇಕು ಅಂತ ಕೇಳಕ್ ಹೋಗ್ಬೇಡ. ಗುರುಗಳೇ ಎಷ್ಟನೇ ಪುಟ ಗುರುಗಳೇ? ಪುಟ ಪೇಜ್ ನಂಬರ್ 56. ನಿನ್ನೊಬ್ರು ಮೊನ್ನೆ ಗೌಡ್ರಿಗೊಬ್ರು ಪ್ರಶ್ನೆ ಕೇಳಾಗತ್ತಿದ್ರು.
ಆತ್ಮ ನಿರಾಕಾರ ಅಂತೀರಿ, ನಿರಾಕಾರ ಪರಮಾತ್ಮನ ಧ್ಯಾನ ಹೆಂಗ್ ಮಾಡ್ಬೇಕಂತ ಕೇಳ್ತ. ಅಂದ್ರೆ ಎಲ್ಲಿ ಅದಾರ ನೋಡ್ರಿ ಪ್ರಶ್ನೆ. ಈಶಾವಾಸ್ಯ ಉಪನಿಷತ್ ಕೇಳು ಮಂದಿ ಅಂದು. ಇನ್ನು ಸಾಧಕರ ಮೊದಲನೇ ಹಂತ, ಅಗದಿ ಬಹಳ ಮೊದಲಿನ ಹಂತದವ್ರಿಗೆ ಈ ಉಪನಿಷತ್ತುಗಳನ್ನ ಕೇಳಬೇಡ್ರಿ. ಯಾರು ಸಿನ್ಸಿಯರ್ ಆಗಿ ಅಭ್ಯಾಸ ಮಾಡಾಕತ್ತೀರಿ ಅವ್ರಷ್ಟ ಬರ್ರಿ ಈ ಲಿಂಕಿಗೆ. ಇಲ್ಲಾಂದ್ರೆ ನಿಮ್ಗೆ ಏನಾಗ್ತದ, ಈ ಭಾಷೆನ ಅರ್ಥ ಆಗಂಗಿಲ್ಲ. ಹೇಳ್ತಾರ ನೋಡ್ರಿ, ಒಂದು ಗಡಿಗೆ ಘಟ ಇದೆ, ಆ ಘಟದಲ್ಲಿ ನೀರಿದೆ ಅಂತ ತಿಳ್ಕೊಡ್ರಿ. ಈಗ ಏನಂತೇವೆ ನಾವು, ಆ ಘಟದಲ್ಲಿ ನೀರಿದೆ ಅಂತೇವೆ, ಹೌದಾ? ಏನು ನೀರು ಘಟದಲ್ಲಿ ಇದೆ ಅಂತೇವ? ಇಲ್ಲ, ಆ ಘಟದಲ್ಲಿ ನೀರು ಇದೆ ಅಂತೇವೆ. ವಿ ಕ್ಯಾನ್ ಸೇ ಇಟ್ ಈಸ್ ಅದರ್ ವೇ ರೌಂಡ್. ಉಲ್ಟಾ ಹೇಳಕ್ ಬರ್ತೈತೇನು? ಬರಲ್ಲ. ಘಟದಲ್ಲಿ ನೀರಿದೆ ಅಂತ ಹೇಳ್ತೇವೆ, ನೀರಿನಲ್ಲಿ ಘಟ ಅದ ಅಂತೇವೆ ನಾವು. ಮತ್ತೆ ಇಲ್ಲಿ ಯಾಕೆ ಹಂಗ ಹೇಳಾಗತ್ತದ ಉಪನಿಷತ್ತು? ಆತ್ಮನಲ್ಲಿ ಜಗತ್ತಿದೆ ಅಂತ ಒಮ್ಮಂತದ, ಜಗತ್ತಿನಲ್ಲಿ ಆತ್ಮ ಇದೆ ಅಂತ ಒಮ್ಮೆ ಹೇಳ್ತದ. ಮೊದಲು ಏನ್ ಹೇಳ್ತದ? ಈ ಜಗತ್ತಿನಲ್ಲಿ ಆತ್ಮ ಇದೆ, ಈ ಶರೀರದಲ್ಲಿ ಆತ್ಮ ಇದೆ ಮೊದಲು ಹೇಳೋದು. ಆಮೇಲೆ ಏನ್ ಹೇಳ್ತದ? ಆ ಆತ್ಮನಲ್ಲಿ ಈ ಶರೀರ ಇದೆ, ಆತ್ಮನಲ್ಲಿ ಈ ಜಗತ್ತಿದೆ ಅಂತ ಹೇಳ್ತದ. ಇಂಥ ಒಂದಕ್ಕೊಂದು ವಿರೋಧಾರ್ಥಕವಾದಂತ ಮಾತುಗಳನ್ನು ಉಪನಿಷತ್ತು ಹೇಳ್ತದಂದ್ರೆ ಅದು ತಿಳ್ಕೊಳ್ಳುವಂತ ಮಟ್ಟಕ್ಕೆ ನಾವು ಹೋಗ್ಬೇಕಲ್ಲ. ಈಗ ಅದ ಹೇಳ್ತಾರೆ, ಉದಾಹರಣೆ, ಒಂದು ಘಟದಲ್ಲಿ ನೀರಿದೆ ಅಂದ್ರೆ ನೀರು ಘಟದಲ್ಲಿ ಇದೆ ಅನ್ಬಹುದು. ಏನು ಘಟ ನೀರಾಗೈತೆ ಅಂತಿರೋ ಅನ್ನಕ್ ಬರುದಿಲ್ಲ. ಯು ಕೆನಾಟ್ ಸೇ ದ ವೆಸಲ್ ಇಸ್ ಇನ್ ವಾಟರ್. ಇಫ್ ದ ಫಸ್ಟ್ ಸ್ಟೇಟ್ಮೆಂಟ್ is right, then the other statement is wrong. We are all in the hall. We can say the hall is in us. But can you say the hall is in us? ಒಂದು ಕ್ವಾಣಿ ಒಳಗೆ ನಾವು ಕುಂತೇವಿ ಅಂತೀವಿ ನಾವು ಈ ಶರೀರ ದೃಷ್ಟಿಯಿಂದ. ಈ ಕ್ವಾಣಿನ ಈ ಶರೀರದಾಗ ಐತಿ ಅನ್ನಕ್ ಬರ್ತೈತೇನು? ಇಲ್ಲ, ಬರಲ್ಲ. ಈ ಉದಾಹರಣೆ ತಗೊಂಡು ಹೋಗಿ ಆತ್ಮನಲ್ಲಿ ನೀವು ಹಚ್ಚಾಕ್ ಬರೋದಿಲ್ಲ. ಯು ಕೆನಾಟ್ ಸೇ, ಬಟ್ ದ ಉಪನಿಷತ್ ಅಗೇನ್ ಯೂಸ್ ದ ಲ್ಯಾಂಗ್ವೇಜ್ ಆಫ್ ಕಾಂಟ್ರಡಿಕ್ಷನ್. ಆದ್ರೆ ಉಪನಿಷತ್ತು ಇಂಥ ವಾಕ್ಯಗಳನ್ನು ಬಳಸ್ತಾ ಇದೆ ಇಲ್ಲಿ. ಏನಂತ ಹೇಳ್ತದ? ನಿನ್ನಲ್ಲಿ ಆತ್ಮದ ಗುರುತಿಸು ಅಂತದ್ ಮೊದಲ. ಆ ಗುರುತಿಸಿದ ಮ್ಯಾಗ ನೀನ ಆತ್ಮಾದಿದಿ ಅಂತದ್. ಆತ್ಮದಲ್ಲಿ ಈ ಶರೀರದ ಅಂತದ್. ಎವ್ರಿಥಿಂಗ್ ಈಸ್ ಇನ್ ಆತ್ಮ, ಆತ್ಮ ಈಸ್ ಎವ್ರಿಥಿಂಗ್. ನಾವು ವಾಟ್ ಈಸ್ ದ ಮೆಸೇಜ್ ಕನ್ವೇಡ್? ಹಂಗಾರೆ ವಿಪನಿಷತ್ತು ಹೇಳಾಕರ ಹೊಂಟೈತಿ ಏನ್ ಹಿಂಗ ಹುಳು ಉದ್ದೇಶ ಏನದ ನಿಮ್ಗೆ ತಿಳಿಬಾರ್ದಂತ? ಅಥವಾ ಅದ್ರ ತಾತ್ಪರ್ಯ ಏನೋ ಬೇರೆ ಐತಿ ಅನ್ನಂಗ? ಅದೇನಂಗಾರ ತಾತ್ಪರ್ಯ ಬೇರೆ ಇದ್ರೆ ಏನು ತಾತ್ಪರ್ಯ? ಏನ್ ತಾತ್ಪರ್ಯ ಅಂದ್ರ, ಈ ಆತ್ಮ ಅದಲ್ಲ, ಅದು ಈ ಕಾಣುವಂತ ಜಗತ್ತಿಗೆಲ್ಲ ಕಾರಣದ. ಈ ಕಾಣುವಂತದ್ದೆಲ್ಲ ಕಾರ್ಯದ, ಕಾರ್ಯಕಾರಣವಾದ ಹೇಳಕ್ ಹೊಂಟೈತದ. ಕಾರಣದಲ್ಲಿ ಎಲ್ಲ ಕಾರ್ಯಗಳು ಇರ್ತಾವ. ಕಾರಣದಲ್ಲಿ ಎಲ್ಲ ಕಾರ್ಯಗಳು ಇರುತ್ತವೆ. ಈ ಕಾರ್ಯಕಾರಣ ಸಂಬಂಧ ಹೇಳಕ್ ಹೊಂಟದ ಆತ್ಮ ಮತ್ತು ಅನಾತ್ಮದೊಂದಿಗೆ. ಆ ಅನಾತ್ಮದಾಗ ಈ ಶರೀರನ್ನು ಹಾಕ್ರಿ, ಈ ಮನಸ್ಸನ್ನು ಹಾಕ್ರಿ, ಜಗತ್ತನ್ನು ಹಾಕ್ರಿ. ಕನಿಷ್ಠ ಅಧಿಕಾರಿಗೆ 3 ಜೀವ, ಜಗತ್ತು, ಈಶ್ವರ ವಿಚಾರ ಮಾಡ್ತಾನವ. ಜೀವ ಅಂದ್ರೆ ಏನು, ಜಗತ್ತಂದ್ರೆ ಏನು, ಈಶ್ವರ ಪ್ರಾರಂಭಿಕ ಹಂತದೊಳಗೆ. ಹಂಗ ಅದೇ ಅವನಲ್ಲಿ ಶ್ರವಣದಿಂದ ಅಧಿಕಾರತ್ವ ಹೆಚ್ಚಿಗೆ ಹಾಕುವಂತ ಬಂತು. ಮಧ್ಯಮ ಅಧಿಕಾರಿ ಆದ್ನಂದ್ರೆ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆ ಅನಾತ್ಮದಲ್ಲಿ ಈ ಶರೀರ ಮತ್ತು ಈ ಜಗತ್ತು ಎರಡನ್ನೂ ಹಾಕಿಬಿಡ್ತಾನ. ಜೀವ, ಜಗತ್ತು, ಈಶ್ವರ ಐತಲ್ಲ, ಆ ಈಶ್ವರನ ಜೀವನ ಇಬ್ಬರು ಇಟ್ಕೋತಾನೆ, ಆ ಜಗತ್ತನ್ನ ಲಯ ಮಾಡ್ಬಿಡ್ತಾನ. ಎಲ್ಲಿ ಲಯ ಮಾಡ್ತಾನವ? ಅನಾತ್ಮದಲ್ಲಿ ಲಯ ಮಾಡ್ತಾನೆ. ಈಶಾವಾಶ ಉಪನಿಷತ್ ಅಂದ್ರೆ ಈಶ್ವರ ಅಲ್ಲ, ಅದು ಆತ್ಮ, ಅದು ಬ್ರಹ್ಮನೇ ಏನ್ರಿ ಈಶಾ ಅಂದ್ರೆ? ಈಶಾ ಅಂದ್ರೆ ಹೌದು. ಈಶಾವಾಶ ಇದಂ ಸರ್ವಂ. ನೀವು ಏನು ಫಸ್ಟ್ ಅಕ್ಷರ ಕೇಳಿಲ್ಲೇನ್ರಿ ಗಿರಿಜಮ್ಮ? ಈಶನಿಂದ ಆವೃತ ಆಗೈತಿ, ಪರಮಾತ್ಮನಿಂದ ಈ ಜಗತ್ತು ಆವರಿಸಿಕೊಂಡಿದೆ ಅಂತ ಅರ್ಥದ. ಈಶಾವಾಸ್ಯಂ ಇದಗಂ ಸರ್ವಂ. ಜಗತ್ತು, ಶರೀರ ಈಶನಿಂದ ಮುಚ್ಚಲ್ಪಟ್ಟಿದೆ ಅಂತ ಅರ್ಥ ಮಾಡಿಲ್ಲ ಉಪನಿಷತ್. ಇವನ ಸಾಮಾನ್ಯ ಅರ್ಥಗಳಲ್ರಿ ನೀವು ವ್ಯವಹಾರಕ್ಕೆ ಬಳಸುವಂತ ಶಬ್ದಗಳ ಅರ್ಥ ಆಗಂಗಿಲ್ಲ. ಅವನ್ನೆಲ್ಲ ಏನ್ ಹೇಳಿಲ್ಲ ಅದ ಅರ್ಥನ ಮಾಡ್ಬೇಕು. ಯಾಕೆ ಹಂಗ ಅರ್ಥ ಮಾಡಿವಿ ಅನ್ನೋದು ಪರಂಪರೆಯಾಗ ಕಾರಣ ಕೊಡ್ತಾರ, ಬ್ರಹ್ಮಸೂತ್ರದಾಗೂ ಕಾರಣ ಕೊಡ್ತಾರ. ಅದೇ ಕನ್ಫ್ಯೂಸ್ ಆಗಿತ್ರಿ, ಅದಕ್ಕೆ ಈ ಸ್ವತಂತ್ರ ಈ ಉಪನಿಷತ್ತಿನ ಮಂತ್ರಗಳನ್ನ
ಶಂಕರ ಭಾಷೆ ಇಲ್ಲದೆ ನೀವು ಓದಿದ್ರಂದ್ರ ನಿಮ್ಗೆ ಅರ್ಥನ ಆಗಲ್ಲ, ತೊಳ ಬಿಡ ಅರ್ಥ ಆಗಂಗಿಲ್ಲ. ಕಾರ್ಯಕಾರಣ ಸಂಬಂಧವನ್ನ ಆತ್ಮ ಅನಾತ್ಮದಲ್ಲಿ ಕಾರ್ಯಕಾರಣ ಸಂಬಂಧವನ್ನ ಹೇಳಕತ್ತಾರ. ಆತ್ಮ ಕಾರಣದ, ಅನಾತ್ಮ ಅನ್ನೋದೇನದ ಅದು ಕಾರ್ಯದ. If ಕಾರ್ಯಕಾರಣ ಸಂಬಂಧ is understood, this is seeming paradox can be dissolved. ಒಂದ್ ವೇಳೆ ಕಾರ್ಯಕಾರಣ ಸಂಬಂಧವನ್ನ ನಾವು ಹಿಡ್ಕೊಂಡು ಇಲ್ಲಿ ಸ್ವಲ್ಪ ತಾತ್ಪರ್ತಿಕ ಅದನ್ನು ಕೂಡ ಖಾಯಮಲ್ಲ. ಮತ್ತ ಕಾರ್ಯ ಬಂದದ ರೀ, ಕಾರಣ ಬಂದದ, ದ್ವೈತ ಆತನು ಮತ್ ಮುಂದೆ ತೆಗಿತಾರ ಅಬ್ಜೆಕ್ಷನ್. ಈ ಹಂತಕ್ಕ ಕಾರ್ಯಕಾರಣದಂತ ಒಪ್ಕೊಂಡು ಸಹ ಈ ಸದ್ಯ ಒಪ್ಕೋಬೇಕು ಅಷ್ಟೇ. ಮುಂದೆ ಅದು ಕೂಡ ಅಲ್ಲಿ ಮತ್ತೆ ಮುಂದೆ ಹೋಗೋದದ. ಕಾರ್ಯಕಾರಣ ಸಂಬಂಧದೊಳಗ ಅಂತಂದ್ರೆ ಕಾರ್ಯವು ಕಾರಣದ ಸ್ವರೂಪ ಐತೋ. ಈಗ ಮಣ್ಣು ಕಾರಣದ, ಘಟ ಕಾರ್ಯದ. ಆ ಕಾರಣಕ್ಕ ಒಂದು ನಾಮ ಒಂದು ರೂಪ ಸೇರ್ಸೈತಲ್ಲಿ ಅಷ್ಟೇ. ಆ ಘಟ ಆಗ್ಬೇಕಾದ್ರೆ ಅದು ಮಣ್ಣ ಐತಿವ, ಮಣ್ಣು ಬಿಟ್ಟು ಏನೈತಿ, ಆ ಮಣ್ಣಿನಲ್ಲಿ ಒಂದು ನಾಮ. ಏನ್ ನಾಮ? ಒಂದು ಘಟ ಅನ್ನುವಂತ ನಾಮ. ಒಂದು ರೂಪ ಅಂದ್ರ ಬುದ್ನೋದ ಆಕಾರ. ಅಂದ್ರೆ ಘಟ ಹೆಂಗಿರ್ತೈತಲ್ಲ, ಕಂಠ ಸಣ್ಣದು, ಹೊಟ್ಟೆ ಡುಮ್ ಇರೋದು, ತಳ ಇರುವಂತಹದ್ದು ಒಂದು ಆಕೃತಿಯನ್ನ ಅದಕ್ಕೆ ಸೇರ್ಸಿದ್ವಿ ಅಂದ್ರೆ ಆ ಮಣ್ಣಿಗೆ, ಅದಕ್ಕೆ ಏನಂತೀವಿ ನಾವು? ಆ ಮಣ್ಣು ಅನ್ನಂಗಿಲ್ಲ, ಘಟ ಘಟ ಅಂತೀವಿ. ಹಂಗಾರ ಆ ಘಟ ಅನ್ನೋದು ಮಣ್ಣು ಬಿಟ್ಟು ಏನ್ರ ಐತೇನ್ ನೋಡ್ರಿ ಅಂದ್ರೆ ಇಲ್ಲ, ಮಣ್ಣು ಬಿಟ್ಟು ಘಟ ಇಲ್ಲ. ಕಾರ್ಯಕಾರಣ ಅನ್ನುವಂಥದ್ದು ಅದು ಒಂದದ. ಇದು ಮುಂದೆ ವಿಚಾರ ಮಾಡೋದು. ಕಾರ್ಯಕಾರಣ ಅನ್ನುವಂಥದ್ದು ಏನದ? ಮಣ್ಣು ಕಾರಣದ, ಘಟ ಕಾರ್ಯದ. ಘಟ ನೀರ್ ತರಕ್ ಉಪಯೋಗ ಬರ್ತದ, ಮಣ್ಣು ನಮ್ಗೆ ನೀರ್ ತರಕ್ ಉಪಯೋಗ ಬರಂಗಿಲ್ಲ. ವ್ಯವಹಾರಕ್ಕೆ ಐತಿ ಉಪಯೋಗದ, ನಾಮರೂಪ ಸೇರಿಸಿನ ಉಪಯೋಗ ಬಂದದ. ಆದ್ರೆ ಕಾರ್ಯಕಾರಣದಲ್ಲಿ ವ್ಯತ್ಯಾಸ ಇಲ್ಲ. ಒಂದು ಕಾರ್ಯದ, ಒಂದು ಕಾರಣದ ಆತ್ಮ, ಆಮ್ಯಾಗ ಕಾರ್ಯದ ಅನಾತ್ಮ. ಹೌ ಡು ಯು ರಿಸಾಲ್ವ್? ಹೆಂಗ್ ಇದನ್ನ ಕರಗಿಸ್ತೀರಿ? ರಿಸಾಲ್ವ್ ಅಂದ್ರೆ ಏನು? ಈ ಜಗತ್ತನ್ನ ಹೆಂಗ್ ಇಲ್ದಂಗ್ ಮಾಡ್ಕೋಬೇಕು? ಇಲ್ಲ ಅಂತಿರಲ್ಲ, ಹಂಗ್ರೆ ಇಲ್ದಂಗ್ ಹೆಂಗ್ ಮಾಡ್ಕೋಬೇಕ್ರಿ? ಜಗತ್ತು ಇಲ್ದಂಗ್ ಮಾಡ್ಕೋಬೇಕು ಅಂತಂದ್ರ ಒಂದು ಉದಾಹರಣೆ ಕೊಡ್ತೀವಿ, ಹಂಗ ಮಾಡ್ಕೊಳ್ತೀವಿ. ಅದನ್ನೇನ್ ಬಡಗಿ ತಗೊಂಡು ಹೊಡ್ಯಾಕ್ ಹೋಗ್ಬೇಡ್ರಿ, ಏನ್ ಧ್ಯಾನ ಮಾಡಕ್ ಹೋಗ್ಬೇಡ್ರಿ. ಧ್ಯಾನ ಮಾಡಕ್ ಕುಂತ್ರ ಧ್ಯಾನದಾಗ ಹೋಗ ಜಗತ್ತ. ಮತ್ತೆ ಧ್ಯಾನದಾಗ ಎಷ್ಟೊತ್ತನ ಇರ್ತೀರಿ ನೀವು? ಧ್ಯಾನ ಮಾಡಕ್ ಕುಂತ್ರಿ, ಪತಂಜಲಿ ಧ್ಯಾನ ಮಾಡಿದ್ರಿ ಅಂತಂದ್ರ ಏನು? ಶಮ ಯಾವ್ದು ಒಂದೇದ್ದು? ವಿವೇಕ, ಯಮ ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಆತು. ಸಮಾಧಿ ಒಳಗೆ ಜಗತ್ತು ಅಡಗ್ತು, ಶರೀರನು ಅಡಗ್ತು. ಅಲ್ಲೇ ಇರ್ತೀರನ? ಏನು ಬರ್ತೀರ ಹೊರಗ? ಹೊರಗೆ ಬಂದ ತೋರ್ತೈತಲ್ಲ, ಅವಾಗ ಏನ್ ಮಾಡೋದು? ನಮಗ ಜಗತ್ತು ತೋರಿದಾಗ್ಯಾದ್ರೂ ಕೂಡ ಅದು ಸುಳ್ಳದ ಅಂತ ತಿಳ್ಕೊಂಡ್ರೆ ಈ ಜಗತ್ನಾಗ ಕೂಡ ನಾವು ಅಂಟಿಕೊಳ್ಳದಂಗ ಇದ್ರ ಕೂಡ ವ್ಯವಹಾರ ಮಾಡ್ಬೋದು. ಅದಕ್ಕೆ ನಾವು ಜ್ಞಾನದಿಂದ ಕೈವಲ್ಯ ಹೇಳ್ತೀವಿ, ಧ್ಯಾನದಿಂದ ಹೇಳಂಗಿಲ್ಲ, ಕರ್ಮದಿಂದ ಹೇಳಂಗಿಲ್ಲ. ಅದಕ್ಕೆ ಏನಂತಾರೆ ಇವರು? ಒಂದು ಉದಾಹರಣೆ ತಗೊಂಡ್ರಿ, ವಿಚಾರ ಮಾಡ್ರಿ ಅಂತಾರೆ. ಏನ್ ಉದಾಹರಣೆ? ಅದ ಉದಾಹರಣೆ ಬಂಗಾರ ಮತ್ತು ಬೆಳ್ಳಿ. ಇದು ಬಂಗಾರ ಮತ್ತು ಆಭರಣ. ಈಗ ಒಂದು ಆಭರಣ ತೋರ್ರಿ, ಒಂದು ಬಂಗಾರದ ಒಂದು ಚೈನು, ನೆಕ್ಲೆಸ್ ತೋರ್ರಿ. ಅದಕ್ಕೆ ಕಾರಣ ಏನ್ ರೀತಿ? ಕಾರಣ ಏನು? ಬಂಗಾರ ಕಾರಣದ, ಮತ್ತೆ ಆಭರಣ ಏನದಾವು? ಕಾರ್ಯದವ್ರಿ. ಕಾರ್ಯ ಅದ. ಆಭರಣ ಬಂಗಾರ ಎರಡು ಬೇರೆ ಬೇರೆ ವಸ್ತು ಅದಾವು ಏನು? ಒಂದು ವಿಚಾರ ಮಾಡಿದ್ರೆ ಎರಡು ಒಂದೇ ವಸ್ತು ರೀ. ನಾವ್ ವ್ಯವಹಾರ ಮಾಡೋ ಮುಂದ ಆಭರಣದ ವ್ಯವಹಾರ ಮಾಡ್ತೀವಿ, ಬಂಗಾರಕ್ಕೆ ಲಕ್ಷಣ ಕೊಡಂಗಿಲ್ಲ. ಬರೀ ಚಂದ ಅಷ್ಟ ನೋಡ್ತೇವ್ರಿ ಇಲ್ಲಿ. ಬರೀ ಡಿಸೈನು ಅದು ಹೆಂಗೈತಿ? 4 ಮಂದಿ ಎಲ್ಲಿ ತಗೊಂಡಿ ಅಂತ ಕೇಳಿದ್ರ ಮುಟ್ಟಿ ಹೋತ್ ರೊಕ್ಕ. ಬರೀ ನಾವು 420 ಲಕ್ಷ ಅದ ನಮ್ದು. ಮತ್ತ ಅದ್ರಾಗ ಪತ್ತಾರಾಮ್ ಇರ್ತಾನಲ್ಲ, ಅವಂಗ ಎಲ್ಲಿ ಲಕ್ಷ ಇರ್ತೈತಿ? ಕಾರ್ಯಕಾರಣ ಹೆಂಗ್ ಕುಂಡಿರ್ತೈತ್ರಿಪ್ಪ ಅದು ಇಂದ? ಹಾ ರೀ, ಹೇಳ್ರಿ. ಕಾರ್ಯಕಾರಣ ಹೆಂಗ್ ಕುಂಡಿರ್ತೈತ್ರಿಪ್ಪ ಅದು ಇಂದ? ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತಂತೆ ಶ್ರುತಿ ವಾಕ್ಯದಿಂದ ಮೊದಲ ಬ್ರಹ್ಮ ವಸ್ತು ಒಂದ ಇತ್ತು ಅಂತಂದ್ಮ್ಯಾಗ, ತಸ್ಮಾತ್ ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ ಅಂದ್ಮೇಲೆ ಸೃಷ್ಟಿ ಪ್ರಕ್ರಿಯೆಯೊಳಗ ಅಲ್ಲಿ ಉತ್ಪತ್ತಿ ಹೇಳ್ತೀವಿ, ಅಲ್ಲಿ ಕಾರ್ಯಕಾರಣ ಸಂಬಂಧ ತಗೋತೀವಿ ತಾತ್ಪೂರ್ತಿಕ. ಅದನ್ನೇ ನಾವು ತಾತ್ಪೂರ್ತಿಕ ತಗೊಂಡು ಹೋಗೋದು ಮುಂದದ. ಮತ್ತೇನದ? ಕಾರ್ಯಕಾರಣನೂ ಒಪ್ಪಂಗಿಲ್ಲ ಅನ್ನುವಂತ ಮಾತು ಈಗಾಗಲೇ ಉಪನಿಷತ್ ಹೇಳ್ಕೊಂತ ಬಂದದ ನಮಗೆ. ಸದ್ಯ ಈಗ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿಗೆ ಹೇಳ್ಕೊಂತ ಬರುವುದು. ನೀವೇನಂತೀರಿ ಅಪ್ಪವ್ರ?
ನೀವೇನಂತೀರಿ ಅಪ್ಪರ ಬಸವರಾಜಪ್ಪರ? ಈಗ ಈಗ ಮಣ್ಣಿಗೆ ಕಾರಣ ಮಣ್ಣಿಗೆ ಕಾರಣ ಗಡಿಗೆಗೆ ಕಾರ್ಯ ಅಂತೇವೋ ಇಲ್ಲೋ ವ್ಯವಹಾರದಾಗ? ಇಲ್ಲ, ಎಲ್ಲಿ ಗಡಿಗೆ ಎಲ್ಲಿದ್ರಪ್ಪ? ಇಲ್ಲೇ ಇಲ್ಲದು. ಅಲ್ಲ, ಅದು ಉತ್ತಮ ಅಧಿಕಾರಿಗೆ. ಗಡಿಗೆ ಅನ್ನೋದು ಇಲ್ಲೇ ಇಲ್ಲ, ನಾಮರೂಪ ಅಷ್ಟ ಐತದ. ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಅದು ಮಣ್ಣಾದ. ಗಡಿಗೆ ಅನ್ನೋದು ಇಲ್ಲ ಇಲ್ಲ, ಉತ್ತಮ ಅಧಿಕಾರಿಗೆ. ಬರೋಬರಿಪ್ಪ, ಬರೋಬರಿ. ಹೌದ್ರಿ, ಹೌದು. ಅಧಿಕಾರಿ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿಗಳಿಗೆ, ಕನಿಷ್ಠ ಅಧಿಕಾರಿಗೆ ಮೂರು ಸತ್ತ ಹೇಳ್ತೇವೆ. ಮಧ್ಯಮ ಅಧಿಕಾರಿಗೆ 2 ಸತ್ತ ಹೇಳ್ತೇವೆ. ಉತ್ತಮ ಅಧಿಕಾರಿಗೆ 1 ಸತ್ತ ಅಜಾತವಾದವನ್ನ ಹೇಳ್ತೇವೆ. ನಮ್ಗೆ ಅಜಾತವಾದ ಕರ್ಕೊಂಡು ಹೋಗೋದದ ಅಲ್ಟಿಮೇಟ್ಲಿ. ಹಂತ ಹಂತವಾಗಿ ಅವ್ರಿಗೆ ಅಲ್ಲೆಲ್ಲೆಲ್ಲೆಲ್ಲೆ ನಿಂದಿರ್ಸ್ಕೊಂತ ಏರ್ಸ್ಕೊಂತ ಕರ್ಕೊಂತ ಹೋಗ್ತೇವೆ. ಮಧ್ಯಮ ಅಧಿಕಾರಿಗೆ ವಿವರ್ತವಾದ ಹೇಳ್ತೀವಿ, ಅಜಾತವಾದ ಏನೈತಿ ಉತ್ತಮ ಅಧಿಕಾರಿಗಳು. ಮತ್ತೆ ನೀವೇನಂತೀರಪ್ಪ ಅವ್ರ? ಇಲ್ಲ, ಸರಿ ಐತ್ರಿಪ್ಪ ಅವ್ರ, ಸರಿ ಐತ್ರಿ, ಮಾತ್ ಸರಿ ಐತ್ರಿ. ಓಂ ನಮ ಶಿವಾರಿ. ಓಂ ನಮ ಶಿವ. ಓಂ ನಮ ಶಿವ. ಬಂಗಾರ ಮತ್ತು ಆಭರಣಕ್ಕ ಕಾರ್ಯಕಾರಣ ಸಂಬಂಧವನ್ನು ಇಟ್ಕೊಂಡು ನಾವು ಇದಕ್ಕೆ ಉತ್ತರ ಕೊಡಬಹುದು ಅಂತ ಹೇಳಿ ಮುಂದೆ ಹೋಗುದು. ಈಗ ಏನ್ ಹೇಳ್ತಾರೆ ನೋಡ್ರಿ, ದಿಸ್ ಐ ಕ್ಯಾನ್ ಪ್ರೆಸೆಂಟ್ ಇನ್ ದ ಲ್ಯಾಂಗ್ವೇಜ್ ಆಫ್ ಕಾಂಟ್ರಡಿಕ್ಷನ್. ಐ ಕ್ಯಾನ್ ಸೇ ಆಲ್ ದ ಆರ್ನಮೆಂಟ್ಸ್ ಆರ್ ಇನ್ ಗೋಲ್ಡ್. ಈಗ ಅದನ್ನ ವಾಕ್ಯ ತಗೊಳ್ಳೋದು, ಎಲ್ಲ ಆಭರಣಗಳು ಬಂಗಾರದಲ್ಲಿ ಇವೆ. ಎಲ್ಲ ಆಭರಣಗಳು ಬಂಗಾರದಲ್ಲಿ ಇವೆ. ಮುಂದ ಉಲ್ಟಾ ಹೇಳ್ರಿ, all the ornaments are in gold, which means ornaments are being productized based on the supported by ಕಾರಣಂ alone. ಅದಕ್ಕೆ ಕಾರಣ ಏನಾಗಿದೆ? ಎಲ್ಲ ಆಭರಣಗಳಿಗೆ ಕಾರಣ ಬಂಗಾರ ಐತೆ ಅಂದ್ರೆ ಬಂಗಾರ ಬಿಟ್ಟು ಅದು ಆಭರಣ ಇಲ್ಲ ಅನ್ನಂಗ. ಈಗ ಒಂದ್ ಮಾತು ಹೊಂದಿಕೆ ಅರ್ಥ. All the ornaments being namarupa, name and form, are based on the gold. Therefore, I can say all the ornaments are in gold. ನಾಮರೂಪ ಅದಾವ, ಎಲ್ಲ ಆಭರಣಗಳು ನಾಮರೂಪ ಅದಾವ. ಅವಕ್ಕ ಇರುವಿಕೆಯನ್ನ ಕೊಟ್ಟಿದ್ದು ಬಂಗಾರದ, ಆದ್ರಿಂದ ಬಂಗಾರದಲ್ಲಿ ಎಲ್ಲ ಆಭರಣಗಳು ಇದಾವ ಅನ್ನುವಂತ ಮಾತನ್ನ ನಾವು ಹೇಳ್ತೀವಿ. ಸೊ ವೆನ್ ಐ ಸೇ ಆರ್ನಮೆಂಟ್ಸ್ ಆರ್ ಇನ್ ಗೋಲ್ಡ್, ಇಟ್ ಮೀನ್ಸ್ ಗೋಲ್ಡ್ ಈಸ್ ಸರ್ವ ಆಧಾರ. ಯಾವಾಗಂಗಾರ ನಾವು ಆಭರಣಗಳು ಬಂಗಾರದಲ್ಲಿ ಇದಾವ ಅಂದಾಗ ಆ ಬಂಗಾರ ಏನದ? ಎಲ್ಲ ಆಭರಣಗಳಿಗೆ ಆಧಾರ ಮತ್ತು ಅಧಿಷ್ಠಾನ ಆಯಿತು. When I say all the waves are in water, water is ಆಧಾರ. ನಾವ್ ಯಾವಾಗ ಹೇಳ್ತೀವಿ? ಎಲ್ಲ ಆ ಸಮುದ್ರದಲ್ಲಿದ್ದಂತ ಎಲ್ಲ ಏನ್ ವೇವ್ಸ್ ಅಂದ್ರ ತರಂಗಗಳು, ಆ ಎಲ್ಲ ತರಂಗಗಳು ಏನದಾವು ಅಂತಂದ್ರ ಹೌದು ನೀರ ಅದಾವು. ನೀರಿಲ್ಲ ಅಂದ್ರ ಅವು ತೋರುವುದಿಲ್ಲ. ಸೊ ಹೌ ಡು ಐ ಕನ್ವೆ ಸರ್ವ ಆಧಾರಂ ಆರ್ನಮೆಂಟ್ಸ್ ಆರ್ ಇನ್ ಗೋಲ್ಡ್? ಹಂಗಾರೆ ಈ ಆತ್ಮ ಅನ್ನೋದು ಅನಾತ್ಮಕ ಆಧಾರ ಆಗೈತೆ ಅನ್ನೋದು ಹೆಂಗ್ ಹೇಳ್ತೀವಿ ಅಂದ್ರೆ, ಆ ಆಭರಣಗಳು ಆ ಬಂಗಾರದಲ್ಲಿ ಅದಾವ ಅಂತ ಹೇಳಿದಾಗ ಅದಕ್ಕೆ ಆಧಾರ ಅಂತ ಅನ್ನುವಂತ ಮಾತನ್ನು ಹೇಳ್ತೀನಿ. ಈಗ ನೀವು ಉಲ್ಟಾ ಮಾಡ್ರಿ. ನೌ ಐ ಕ್ಯಾನ್ ರಿವರ್ಸ್ ಅಂಡ್ say that I can say that ಕಾರಣಂ alone, gold alone is in all the ornaments. ಈಗ ಉಲ್ಟಾ ಮಾಡ್ರಿ, ಎಲ್ಲ ಆಭರಣದಲ್ಲಿ ಬಂಗಾರ ಬಿಟ್ಟು ಬೇರೆ ಏನು ಇಲ್ಲ ಹೊಂತತಿಲ್ ನೋಡ್ರಿ. ಏನೇನು ಆಭರಣ ಅದಾವ ಅದ್ರ ಬಂಗಾರ ಬಿಟ್ಟು ಆಭರಣ ಇಲ್ಲವೇ ಇಲ್ಲ. ಹೊಂತೈತಿ ಏನ್ರಿ? ಇದು ಹೊಂತ. ಹಿಂಗ ಹೊಂದಿಸ್ಕೋಬೇಕು ನಾವು. ಅಪೋಸಿಟ್ ಆಫ್ ದ ಫಸ್ಟ್ ಒನ್, ಗೋಲ್ಡ್ ಈಸ್ ಇನ್ ಆಲ್ ದ ಆರ್ನಮೆಂಟ್ಸ್. ವೆನ್ ಐ ಸೇ ಗೋಲ್ಡ್ ಈಸ್ ಇನ್ ಆಲ್ ದ ಆರ್ನಮೆಂಟ್ಸ್, ವೆನ್ ಐ ವಾಂಟ್ ಟು ಕನ್ವೆ ದಿಸ್ ಆಸ್ ಅ ಕಾಸ್, ಗೋಲ್ಡ್ ಅಲೋನ್ ಈಸ್ ಕಂಟೆಂಟ್. ಹಂಗಾರ ಯಾವಾಗ ಈ ಎಲ್ಲ ಆಭರಣಗಳು ಬಂಗಾರದಲ್ಲಿ ಇವೆ ಅಂದಾಗ ಆ ಬಂಗಾರ ಏನಾಗ್ಬಿಡ್ತು? ಸಾರ. ಕಂಟೆಂಟ್ ಅಂದ್ರೆ ಏನ್ರಿ? ಆ ಗಡಿಗೆ ಒಳಗಿದ್ದಂತ ವಸ್ತು, ನೀರಿದ್ದಲ್ಲಿ ಕಂಟೆಂಟ್ ಹಿಂಗಾಗ್ತದೆ. ದ ಎಸೆನ್ಸ್ ಆಫ್ ಆಲ್ ದ ಆರ್ನಮೆಂಟ್ಸ್. ಅಂದ್ರೆ ಏನು ಅದಾವು ನಾಮರೂಪಾತ್ಮಕವಾಗಿ ಏನು ಅದಾವು ಆಭರಣಗಳು ಎಲ್ಲವೂ ಬಂಗಾರದ ಸ್ವರೂಪ ಅದಾವ. ಕಾರಣಂ ಅಲೋನ್ ಇಸ್ ಎಸೆನ್ಸ್ ಆಫ್ ಆಲ್ ಕಾರ್ಯಂ. ಅಂದ್ರ ಎಲ್ಲ ಕಾರ್ಯಗಳು ಏನದಾವು ಅಂದ್ರೆ ಕಾರಣದ ಸ್ವರೂಪ ಅದಾವ. ಲೈಕ್ ವುಡ್ ಈಸ್ ದ ಕಂಟೆಂಟ್ ಆಫ್ ಆಲ್ ಫರ್ನಿಚರ್ಸ್. ಈಗ ನಮ್ಮಲ್ಲಿ ಕಟ್ಟಿಗೆಯಿಂದ ತಯಾರು ಮಾಡಿದಂತ ಫರ್ನಿಚರ್ ಅದಾವ, ಟೇಬಲ್ಲು, ಕುರ್ಚಿ, ಪಲಂಗ. ಅದು ಏನಿಲ್ಲ, ಅದು ಪಲಂಗ ಅಂತೀವಿ, ಅದು ಕುರ್ಚಿ ಅಂತೀವಿ, ಅದು ಟೇಬಲ್ ಅಂತೀವಿ. ಇವು ನಾಮರೂಪದಿಂದ ಬೇರೆ ಅಂತೀವಿ. ಅಲ್ಲಿ ಓತಪ್ರೋತವಾಗಿ ತಳಹದಿಯಿಂದ ಕಾರಣ ಸ್ವರೂಪದಿಂದ ಏನದರಿ ಅಂದ್ರ ಕಟ್ಟಿಗೆನ ಅದ. ಕಟ್ಟಿಗೆ ಬಿಟ್ಟು ಯಾವ ಫರ್ನಿಚರ್ ಅದಾವ ಹೇಳ್ರಿ? ನೀವು ಪಲಂಗ ಅಂದ್ರೂ ಕಟ್ಟಿಗೆ ಹಿಡ್ಕೊಂಡ ಬರ್ಬೇಕದ.
ಚೇರ್ ಅಂದ್ರು ಕಟ್ಟಿಗೆ ಹಿಡ್ಕೊಂಡ ಬರ್ಬೇಕು. ಎಲ್ಲವೂ ಕಟ್ಟಿಗೆ ಫರ್ನಿಚರ್ ಅಂತ ತಿಳ್ಕೊಂಡಾಗ ಮತ್ ಪ್ಲಾಸ್ಟಿಕ್ ಅಂತ ತಗೋಬೇಡ್ರಿ. ಇಲ್ಲಿ ವಾಟರ್ ಈಸ್ ಕಂಟೆಂಟ್ ಆಫ್ ಆಲ್ ದ ವೇವ್ಸ್. ಎಲ್ಲ ತರಂಗಗಳಲ್ಲಿ ಏನದಪ್ಪ ಅಂದ್ರ ನೀರ ಅದ. ಕ್ಲೇ ಅಲೋನ್ ಇಸ್ ದ ಕಂಟೆಂಟ್ ಆಫ್ ಆಲ್ ದ ಅರ್ದರ್ವೇರ್. ಈ ಮಣ್ಣಿನಿಂದ ಮಾಡಿದಂತ ಮಣ್ಣಿನಿಂದ ತಯಾರಾದಂತ ಘಟ, ಮುಚ್ಚಳ, ಏನೇನ್ ಮಾಡ್ತಾರ ಮಣ್ಣಿನಿಂದ ತಯಾರು ಮಾಡ್ಲಿಕ್ಕೆ ಏನ್ರಿ ಅವೆಲ್ಲ ಈ ಗಡಿಗೆ, ದೊಡ್ಡ ಗಡಿಗೆ, ನೀರು ತುಂಬುವಂತದ್ದು ಘಟ, ಏನ ಅದಕ್ಕೆ ಮುಚ್ಚಳ ಅನ್ರಿ, ಏನೇನ್ ತಯಾರು ಮಾಡ್ತಾರ ಎಲ್ಲ ಮಣ್ಣಿನಿಂದ ತಯಾರು ಮಾಡಿದ್ರು. ಮಣ್ಣು ಬಿಟ್ಟು ಗಡಿಗಿಲ್ಲ. ಕಾರಣಂ ಇಸ್ ದ ಕಂಟೆಂಟ್. ಕಾರಣ ಒಂದ ಐತಿ. ಆ ಕಾರ್ಯದಲ್ಲಿ ಕಾರಣವನ್ನ ಬಿಡ್ರಿ, ಕಾರ್ಯ ಐತಿಯನ್ನು ನೋಡ್ರಿ. ಕಾರ್ಯದಲ್ಲಿ ಕಾರಣವನ್ನ ತಕ್ಕೊಡ್ರಿ ಮಾನಸಿಕವಾಗಿ. ಕಾರ್ಯ ಐತಿಯನ್ನು ನೋಡ್ರಿ. ಇಲ್ರಪ್ಪ. ಹಂಗಾರ ಕಾರ್ಯ ಕಾರಣದ ಸ್ವರೂಪ ಇರ್ಲಾಕ್ ಬರ್ತೈತೆ ಇಲ್ಲ ನೋಡ್ರಿ. ಕಾರ್ಯ ಕಾರಣ ಸ್ವರೂಪ ಐತಿ ಇಲ್ಲ ನೋಡ್ರಿ. ಹೌದು ಅಲ್ಲ ನೋಡ್ರಿ. ಹಂಗಾರ ಜಗತ್ತು ಏನದ, ಇದು ಬ್ರಹ್ಮ ಸ್ವರೂಪ ಐತಿ ಇಲ್ಲ ನೋಡ್ರಿ. ಬ್ರಹ್ಮನ ಸ್ವರೂಪ ನಾಮರೂಪ ಸರಿಸಿ ಕೇವಲ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ನೋಡ್ರಿ. ಇದಕ್ಕಂತಾರ ಜ್ಞಾನ. ಮತ್ತೆ ಜ್ಞಾನ ಅಂದ್ರೆ ಏನ್ ಅರ್ಥ? ನೀವ್ ಎಷ್ಟು ದಿವಸ ಧ್ಯಾನಕ್ಕೆ ಕುಂಡ್ರೋರು, ಜ್ಞಾನಕ್ಕೆ ಎಷ್ಟು ದಿವಸ ಬರಂಗಿಲ್ಲ. 24 ತಾಸದಾಗ ಧ್ಯಾನಕ್ಕೆ ಕುತ್ಕೊಂಡ್ರೆ ಎಷ್ಟೊತ್ತರ ಕುಂಡಿರ್ತೀರಿ? ಬಾಳ ಕುಂತೇನೆ ಧ್ಯಾನ ಮಾಡಿನ್ರಿ ಅಂದ್ರೆ ಎಷ್ಟೊತ್ತರ ಕುಂಡಿರ್ತೀರಿ? 1 ತಾಸ್ರಿ. ಅರ್ಧ ತಾಸು ಕುಂತೀರಿ ಬಾಳ ಆದ್ರ ನೀವು. ಒಂದು ಧ್ಯಾನ ಆಗ್ಬೇಕಂದ್ರ, ಸಮಾಧಿ ಆಗ್ಬೇಕಂದ್ರೆ 28 ನಿಮಿಷ ಅಂತ ಹೇಳ್ತಾರ ಅವ್ರ, ಪತಂಜಲಿ ಅವ್ರ ಹೇಳ್ತಾರ. ಅವಾಗ ನಿಮ್ಮ ಜಗತ್ತು, ನಿಮ್ ಶರೀರ ಅಡಗ್ತದ, ಇಲ್ಲ ಅನ್ನಂಗಿಲ್ಲ. ಮತ್ ಹೊರಗೆ ಬರ್ತೀರಿಲ್ಲ. ಹೊರಗೆ ಬಂದಾಗ ಮತ್ತು ದ್ವೈತ ತೋರುವುದಲ್ಲ. ಅದು ತೋರಿದ್ರೆ ಏನೋ, ತೋರ್ಲಿಕ್ಕಂದ್ರೆ ಏನೋ, ಅದು ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ಲಾಭ ಹೆಚ್ಚಿಗೆ ಐತೋ, ಅದು ಇಲ್ಲದಂಗ ಮಾಡ್ಕೊಳ್ಳೋದ್ರಿಂದ ಲಾಭ ಹೆಚ್ಚಿಗೆ ಐತೋ? ವಿಚಾರ ಮಾಡ್ರಿ. ಇಲ್ಲೇ ಇಲ್ಲ ಅಂತ ತಿಳ್ಕೋದ್ರೆ ಲಾಭ ಅದ್ರಿ. ಕಾರಣಂ ಇಸ್ ದ ಕಂಟೆಂಟ್ ಆಫ್ ಆಲ್ ದ ಕಾಸ್. ಕಾರಣ ಏನದ, ಕಾರಣವನ್ನ ಬಿಟ್ಟು ಕಾರ್ಯ ಇಲ್ಲವೇ ಇಲ್ಲ. ಸರ್ವ ಸಾರ ರೂಪೇಣ, ಆ ಕಾರಣವೇ ಸರ್ವದ ಏನು ಜಗತ್ತದ, ಜಗತ್ತಿನ ಸಾರದ ಅದು. Therefore, I can say both when I say ornaments are in gold, gold is sarva adhara. ಯಾವಾಗ ನಾನು ಅಲ್ಲಿ ಬಂಗಾರ ಏನಾಯ್ತು, ಅದಕ್ಕ ಆಧಾರ ಆಯ್ತು. ಎಲ್ಲ ಆಭರಣಗಳಿಗೆ ಅದು ಆಧಾರ ಆಯ್ತು. when I say gold is an ornament, it means gold is ಸರ್ವ ಆಧಾರ, ಸರ್ವ ಸಾಧನ. ಮತ್ತೆ ಯಾವಾಗ ಆ ಬಂಗಾರ ಆ ಎಲ್ಲ ಆಭರಣದಾಗ ಐತಿ ಅಂದಾಗ ಏನಾಯ್ತು ಅಂದ್ರೆ ಆ ಬಂಗಾರವೇ ಸರ್ವಕ್ಕೆ ಆಧಾರ. ದ ಕಂಟೆಂಟ್ ಆಫ್ ಆಲ್ ದ ಆರ್ನಮೆಂಟ್ಸ್. ನೋಡ್ರಿ, ಹೇಳುತ್ತಾ ತಿಳಿತೈತಿ, ನಾ ಮುಂದೆ ಹೋದ ಮರ್ತಾ ಬಿಡ್ತೀರಿ ನೀವು. Similarly, when the Upanishad is saying everything is Atma, it means Atma is ಸರ್ವಾಧಾರ. ಎಲ್ಲ ಪ್ರತಿಯೊಂದು ಆತ್ಮನೇ ಐತಿ ಅಂದಾಗ ಎಲ್ಲದಕ್ಕೂ ಅದು ಆಧಾರ ಆಗೈತೆ ಅಂತ ತಿಳ್ಕೊಬೇಕ. ಈ ಭಾಷೆದ ಅರ್ಥ ತಿಳ್ಕೊಳಕ ಈಗ ಹೆಂಗ ನಮಗೆ ಇಂಗ್ಲಿಷ್ ತಿಳಿಯಂಗಿಲ್ಲ ಅಂದ್ರೆ ಇಂಗ್ಲಿಷ್ ಕಲಿತೀವಿ, ಹಂಗ ಈ ಭಾಷೆನೂ ಕಲಿಬೇಕು ನಾವು. ಏನಂತ? ಪ್ರತಿಯೊಂದು ಆತ್ಮನ ಸ್ವರೂಪ ಐತಿ ಅಂದಾಗ ಏನ್ ತಿಳ್ಕೊಬೇಕು ಅಂದ್ರೆ ಆತ್ಮನೇ ಆಧಾರ ಅಂತ ತಿಳ್ಕೊಬೇಕ್ರಿ. ಅದು ಇಲ್ಲ ಅಂತ ಈ ಜಗತ್ತು ತೋರಾಗತೈತಿ ಇಲ್ಲ ಅಂತ ಅಂತಲ್ಲ. ಇದಕ್ಕೆ ಅಧಿಷ್ಠಾನ ಆಧಾರ ಪರಮಾತ್ಮ ತತ್ವ, ಆತ್ಮನೇ ಆಧಾರ ಅಂತ ತಿಳ್ಕೊಬೇಕು. ಕಾರಣದಿಂದ ಕಾರ್ಯ ತೋರುವುದಿಲ್ಲ ಅಂತ ತಿಳ್ಕೊಬೇಕು. When I say Atma is everything, it means Atma is the content, the essence, the sar of all the things. This relationship is possible only between Karanam and Karyam. Therefore, the Upanishad says, Sarvani Bhutani Atmani Anupashyati. ಈ ಮಾತನ್ನ ಹೇಳಾಕ ಇಲ್ಲಿ ಶ್ರುತಿ ಏನ್ ಹೇಳಾಕತ್ತೈತಿ? ಕಾರ್ಯವು ಕಾರಣದ ಸ್ವರೂಪವೇ. ಆತ್ಮನಿ, ಅದ್ ಕೈಯಾಗ ಬುಕ್ ಇದ್ರ ನೋಡ್ರಿ, ಆತ್ಮನಿ ಅನುಪಶ್ಯತಿ. ಎರಡನೇ ಲೈನ್ ಐತಿ ನೋಡ್ರಿ, ಆತ್ಮನಿ ಏವ ಅನುಪಶ್ಯತಿ ಐತಿ. ಇಲ್ಲಿ ಆತ್ಮನಿ ಅನುಪಶ್ಯತಿ ಮೀನ್ಸ್ ಆತ್ಮ ಈಸ್ ಸಪೋರ್ಟರ್ ಆಫ್ ಆಲ್ ಆಸ್ ಎ ಕಾರಣಂ ಇನ್ ಆಲ್. ಅಂದ್ರ ಆ ಆತ್ಮತತ್ವ ಏನದ ಪ್ರತಿಯೊಂದು ನಾಮರೂಪಕ್ಕ ಅದು ಅಧಿಷ್ಠಾನ ಆಧಾರ ಆಗಿದೆ.
ಇದು ಏನ್ ಹೇಳಿದ್ರಿ ಈಗ? ಆತ್ಮನ್ನೇವ ಆನುಪಶ್ಯತಿ ಅನ್ನೋದ ಅರ್ಥ ಹೇಳಿದ್ರು. ಇನ್ನು ಎರಡನೇ ಭಾಗ ತೋಡ್ರಿ, ಏನು? ಸರ್ವಭೂತೇಷು ಚ ಆತ್ಮಾನಂ ತಥೋ ನ ವಿಜುಗುಪ್ತತೆ. ಏನಿಲ್ಲ he or she is ಆತ್ಮ ಇನ್ ಎವ್ರಿ ಎಂಟಿಟಿ ಆಟ್ ಕಾರಣಂ. ಅವನಾಗಲಿ ಅವಳಾಗಲಿ, ಸಾಧಕರಲ್ಲಿ ಹೆಣ್ಣು ಗಂಡು ಇಬ್ರು ಅದಾರ, ಇಬ್ರೂ ಅಧಿಕಾರ ಐತಂತ. ಬರೀ ಗಂಡು ಮಕ್ಳಿಗೆ ಅಷ್ಟೇ ಅಧಿಕಾರ ಇಲ್ಲ, ಆತ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಹೆಣ್ಣು ಗಂಡು ಮನುಷ್ಯ ಮಾತ್ರರಿಗೆ ಎಲ್ಲರಿಗೂ ಅಧಿಕಾರ ಅದ ಅಂತ ತಿಳ್ಕೊಂಡು ಆ ಸಾಧಕನಾದ ಅವನಾಗಲಿ ಅವಳಾಗಲಿ, ಇದೊಂದು ನಮ್ಮ ಪರಂಪರೆ ಒಳಗೆ ಬಳಸ್ತಾರೆ. ಬರೀ ಗಂಡ್ಮಕ್ಳಿಗೆ ಶಾಸ್ತ್ರ ಇಲ್ಲ, ಇಲ್ಲೇ ಹೆಣ್ಮಕ್ಳಿಗೂ ಹೇಳ್ತೀವಿ. ಆದ್ರಿಂದ ಅವನಾಗಲಿ ಅವಳಾಗಲಿ ಯಾರು ಆತ್ಮನನ್ನ ಕಾರಣ ಅಂತ ತಿಳಿತಾರೋ ಅವ್ರಿಗೆ ಆತ್ಮ ಏನಾಗ್ತದ? ಸಾರ ಅನಿಸ್ಕೋತದ. ಅಂದ್ರ ಅದ್ರದ್ದು ನಾಮರೂಪವನ್ನ ಬಾಧಿಸಿಕೊಂಡು ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಈ ಜಗತ್ತಾಗಲಿ ಈ ಶರೀರ ಆಗಲಿ ಆತ್ಮನೇ ಅದ ಅಂತ ತಿಳ್ಕೊಡ್ರಿ. ಏನು? ಆತ್ಮನೇ ಅದ ಎಸೆನ್ಸ್ ಅಂದ್ರ ಅದರ ಸಾರ, ಅಂತರ್ಯಾಮಿ. ಅನದರ್ ವರ್ಡ್ ಯೂಸ್ಡ್ ಅಂತರ್ಯಾಮಿ ಫಾರ್ ದ ಎಂಟೈರ್ ಕ್ರಿಯೇಷನ್. ಈ ಜಗತ್ತಿಗೆ ಅಂತರ್ಯಾಮಿ ಸ್ವರೂಪದಿಂದ ಆ ಪರಮಾತ್ಮ ತತ್ವ ಆತ್ಮ ತತ್ವನ ಅದ. ಸಿನ್ಸ್ ಆತ್ಮ ಇಸ್ ದ ಕಂಟೆಂಟ್ ಇನ್ ಗಾಡ್, ಅಂತರ್ಯಾಮಿ. ಅದು ಸಾರಭೂತವಾಗಿ ಆತ್ಮ ಇರೋದ್ರಿಂದ ಅದಕ್ಕೆ ಅಂತರ್ಯಾಮಿನೂ ಅಂತ. ಅಂತರ್ಯಾಮಿ ಅಂದ್ರೆ ಸಾರಭೂತವಾಗಿದ್ದು. ರಸೋವೈ ರಸಃ, ಅದೇ ರಸ, ಅದು ಬಿಟ್ಟು ಬೇರೆ ಏನು, ಬರೀ ಕೇವಲ ನಾಮರೂಪ. ಯಹ ಅನುಪಶ್ಯತಿ, ದ ಒನ್ ಹೂ ಸೀಸ್ ದಿಸ್ ಕಾರ್ಯಕಾರಣ ಸಂಬಂಧ. ಯಾರು ಈ ರೀತಿಯಿಂದ ಗುರುತಿಸ್ತಾರೋ, ಯಾರೇ ಆತ್ಮ ಅನಾತ್ಮದಲ್ಲಿ ಅವ್ರು ಏನ್ ಅನುಪಶ್ಯತಿ, ಅವ್ರು ಏನ್ ನೋಡ್ತಾರ ಅಂತಂದ್ರೆ, ಅಂಡರ್ಸ್ಟ್ಯಾಂಡ್ ದ ಕಾರ್ಯಕಾರಣ ಸಂಬಂಧ ಬಿಟ್ವೀನ್ ಆತ್ಮ ಅಂಡ್ ಅನಾತ್ಮ ಬೈ ಗೋಯಿಂಗ್ ಥ್ರೂ ಸಿಸ್ಟಮೆಟಿಕ್ ಟೀಚಿಂಗ್ ಗಿವನ್ ಬೈ ಗುರು ಅಂಡ್ ಶಾಸ್ತ್ರ. ಗುರುಗಳು ಮತ್ತು ಶಾಸ್ತ್ರದ ಅನುಸಾರವಾಗಿ ಉಪದೇಶಕವನ್ನ ಅವರು ತಮ್ಮ ಜೀವನದಾಗ ಅಳವಡಿಸಿಕೊಂಡಿದ್ದ ಆದ್ರೆ ಆ ಧ್ಯಾನ ಮಾಡುವಂತದ್ದು ಏನದ ಅವಶ್ಯ ಇಲ್ಲ. ಅದು ತೋರಿದಾಗಾದ್ರೂ ಕೂಡ ಅದು ಕಾರಣ ಸ್ವರೂಪನ ಅದ. ಇದು ನಾಮರೂಪಾತ್ಮಕವಾಗಿ ತೋರುವಂತಹ ವಸ್ತು ಏನದ, ಇದು ಅಧಿಷ್ಠಾನ ಸ್ವರೂಪದಿಂದ ಕಾರಣ ಸ್ವರೂಪದಿಂದ ಇದು ಆತ್ಮನೇ ಇದೆ ಅಂತ ಗುರುತಿಸ್ತಾನ. ಏನ್ರಿ? ಅನು ಮೀನ್ಸ್ ಬ್ಯಾಕ್ಡ್ ಬೈ ಗುರು ಶಾಸ್ತ್ರ ಉಪದೇಶ. ಅನುಪಶ್ಯತಿ ಅಂದ್ರ, ಅನು ಅಂತಂದ್ರ ಅಲ್ಲಿ ಅರ್ಥ ಏನ್ ತಗೋಬೇಕು ಅಂದ್ರ, ಅಲ್ಲೇ ಗುರು ಮತ್ತು ಶಾಸ್ತ್ರದ ಉಪದೇಶದ ಅನುಸಾರವಾಗಿ. ಹಂಗ ಬರೋದಿಲ್ರಿ ಇದು. ಏನ್ರಿ? ನಿಮಗ್ ನಿಯಮ ವಿಚಾರ ಮಾಡಿದ್ರೆ ಇದು ತಿಳಿಯುದಿಲ್ಲ. ಶಾಸ್ತ್ರನೂ ಬೇಕು, ಗುರುಗಳು ಬೇಕು. ಏನ್ರಿ? Consistent and systematic study of Vedanta scriptures for the length of time under the guidance of a competent acharya is indicated by Anu. ಇಲ್ಲಿ ಅನು ಅಂತ ಮಾತಿಗೆ ಅರ್ಥ ಏನು ಅಂತಂದ್ರೆ, ಅನುಪಶ್ಯತಿ ಐತಲ್ಲ, ಶ್ರವಣ ಅಂತ ಅರ್ಥ ಮಾಡ್ರಿ ಅಂತ. ಶ್ರವಣ ಅಂದ್ರೆ ಏನ್ರಿ? ನಾವ್ ಹೇಳುವ ಡೆಫಿನೇಷನ್ ಏನದ, ನಿರಂತರವಾಗಿ ಏನ್ರಿ ದಿನಕ್ಕೆ 1 ತಾಸು 2 ತಾಸು ಗುರುವಿನ ಮೂಲಕ ವೇದಾಂತದ ಶಾಸ್ತ್ರಗಳನ್ನ ಬಹಳ ದಿನವರೆಗೆ ಅಂದ್ರೆ ಆಯುಷ್ಯ ತುಂಬಾನು ಅಭ್ಯಾಸ ಮಾಡ್ಬೇಕು. ಗುರುವಿನ ಹತ್ರ ಇದ್ಕೊಂಡು ಈ ಗುರು ಶಾಸ್ತ್ರ ಉಪದೇಶವನ್ನ ಅಭ್ಯಾಸ ಮಾಡಿದಾಗ ಏನ್ರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡೋದಕ್ಕ ಇಲ್ಲಿ ಅನು ಅನ್ನುವಂತ ಶಬ್ದವನ್ನ ಬಳಸ್ಯಾರ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ಇದಕ್ಕೆ ಹೇಳ್ತಾರೆ. ಅನು ಅಂದ್ರೆ ಏನು? ಶ್ರವಣ. ಅದು ಶ್ರವಣ ಹೆಂಗಿರ್ಬೇಕು ಅಂದ್ರ ಬರೀ ಕಾನ್ಸ್ಟಂಟ್ ದಿನಾನು ಕೇಳಬೇಕು, ನಿರಂತರ ಕೇಳಬೇಕು, ಬಿಡದಂಗೆ ಕೇಳಬೇಕು. ಏನು? ಶಾಸ್ತ್ರವನ್ನ. ಯಾರಿಂದ? ಶ್ರೋತ್ರೀಯ ಬ್ರಹ್ಮೇಶ ಗುರುವಿನಿಂದ, ಪರಂಪರೆ ಒಳಗಿದ್ದಂತ ಗುರುವಿನಿಂದ. ಪರಂಪರೆ ಒಳಗಿಲ್ಲ ಅಂತ ಗುರುಗಳ ಹತ್ರ ಹೋಗ್ಬೇಡ್ರಿ ಅಂತಾರು. ಇಫ್ ಎ ಪರ್ಸನ್ ಗೋಸ್ ಥ್ರೂ ದ್ಯಾಟ್ ಹಿ ಆರ್ ಶಿ ಪಶ್ಯತಿ. ಯಾರು ಈ ಪರಂಪರೆ ಒಳಗಿದ್ದಂತ ಗುರುವಿನ ಹತ್ರ ಈ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾರ ಅವ್ರಿಗೆ ಹಿಂಗ ಕಾಣ್ತಾರ ಅವ್ರು. ಪಶ್ಯತಿ ಅಂದ್ರೆ ಏನು? ಇದು ಜ್ಞಾನದಿಂದ ಕಾಣುವುದು, ಕಣ್ಣಿನಿಂದ ಕಾಣುವುದಲ್ಲ ಇದು. ಆದ್ರೂ ಹೀಗೆ ಕಾಣುತ್ತಾರೆ ಅಂತಾರ. ಏನ್ರಿ? ಇದು ಜ್ಞಾನದಿಂದ ಕಾಣುವುದು, ಜ್ಞಾನ ದೃಷ್ಟಿಗೆ ಗೋಚರ ಆಗುವಂತ ಮಾತಿದು. ವಾಟ್ ಡಸ್ ಹಿ ಸಿ? ಏನ್ ನೋಡ್ತಾನವ? ಏನ್ ನೋಡ್ತಾನ ಅಂದ್ರೆ, ಎಂಟೈರ್ಡ್ ವರ್ಲ್ಡ್ ಇಸ್ ಅ ಪ್ರಾಡಕ್ಟ್. ಈ ಜಗತ್ತೇನದ ಇದು ಕಾರ್ಯದ, ಆತ್ಮನ ಇದಕ್ಕೆ ಕಾರಣದಾನೆ. ಇನ್ ದಿಸ್ ಕಾಂಟೆಕ್ಸ್ಟ್ ವಿ ಶುಡ್ ರಿಮೆಂಬರ್ ದಟ್ ತೈತರಿಯ ವಾಕ್ಯಂ ತಸ್ಮಾತ್ ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ ಆಕಾಶಾತ್ ವಾಯು. ತೈತರಿಯ ಉಪನಿಷತ್ ಅಭ್ಯಾಸ ಮಾಡಿದಾಗ ಅದು ಬಂದದ್ದು. ತಸ್ಮಾತ್ ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಆ ಪರಮಾತ್ಮನಿಂದಾಗಲಿ ಅಥವಾ ಈ ಜೀವಾತ್ಮನಿಂದಾಗಲಿ ಈ ಜಗತ್ತು ಹೊರಬಂಬಿದೆ. ಜೀವಾತ್ಮ ಅಂದಿಲ್ಲ, ಆತ್ಮ. ಏನ್ರಿ? ಅಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯದ ಅದು.
ಇದು ಏನದ ಸೃಷ್ಟಿ, ಅದರಿಂದ ಆಕಾಶ ತತ್ವ ಹುಡ್ತು, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧ, ಔಷಧದಿಂದ ಅನ್ನ, ಅನ್ನಾತ್ ಪುರುಷ. ಹಿಂಗ ಸೃಷ್ಟಿ ಕ್ರಮವನ್ನ ಹೇಳಿದ. ಆತ್ಮ ಇಸ್ ಕಾರಣ, ಎಂಟೈರ್ ಯೂನಿವರ್ಸ್ ಇಸ್ ಕಾರ್ಯಂ. ಆತ್ಮನೇ ಕಾರಣ. ಈ ಜಗತ್ ಏನದ, ಎಲ್ಲ ಪೂರ ಜಗತ್ ಏನದ, ಇದು ಕಾರ್ಯ. ಕಾರಣ ಮೀನ್ಸ್ ಕಾಸ್, ಕಾರ್ಯ ಮೀನ್ಸ್ ಪ್ರಾಡಕ್ಟ್. It is not enough if you say Atma is a Karanam, then we won't get any benefit by knowing somebody else is it. Alri, Atma ಕಾರಣ ಅದರಿ, ಜಗತ್ತು ಕಾರ್ಯ ಅದ. ಇದನ್ನ ತಿಳಿದ್ರೆ ನಮ್ಗೇನ್ ಲಾಭ ಆಕತ್ರಿ? ಇದ್ರಾಗ ನಾ ಎಲ್ಲದೀನಿ? ಯಾರು ಹೇಳ್ತೀರಿ? ಅಲ್ರಿ, ಇರ್ಬೋದು ಬಿಡ್ರಿ, ಆತ್ಮ ಕಾರಣ ಇರ್ಬೋದು, ಅಥವಾ ಪರಮಾತ್ಮ ಕಾರಣ ಇರ್ಬೋದು, ಈ ಜಗತ್ತು ಕಾರ್ಯ ಇರ್ಬೋದು, ಇದ್ರು ಇರ್ಬೋದು ಬಿಡ್ರಿ. ವೇದ ಹೇಳ್ತೈತಿ, ಗುರುಗಳು ಹೇಳಾಕತ್ತಾರಂದ್ರೆ ಇದ್ರು ಇರ್ಬೋದು. ಅದರಿಂದ ನಮಗೇನ್ ಲಾಭ ರೀ? ಇದ್ರ ನಾವೆಲ್ಲದೀವಿ? ಕಾರಣದಲ್ಲಿದ್ದೀವ್ರಿ. ಆತ್ಮ ಏವ ಮೈ, ಆತ್ಮ ಇಸ್ ಮೈ ಸೆಲ್ಫ್. ಆತ್ಮ ಅಂದ್ರೆ ನಾನು ಅನ್ನೋದು ಹೇಳಕ್ ಹೊಂಟ್ರಲ್ಲೇ. ಆತ್ಮ ಅಂದ್ರ ಮತ್ ಮ್ಯಾಗ್ ನೋಡಕ್ ಹೋಗ್ಬೇಡ್ರಿ. ನಾವೇನ್ ಮಾಡ್ತೇವಿ? ದೇವ್ರ ಅಂತ ಮ್ಯಾಗ್ ನೋಡ್ತೇವಿ. ಕ್ರಿಕೆಟ್ನಾಗ ಯಾವ್ದಾರೊಬ್ಬ ಸೆಂಚುರಿ ಹೊಡೆದ್ರೆ ಮ್ಯಾಗ್ ನೋಡ್ತಾನ, ಒಂದ್ ವಿಕೆಟ್ ಬಿತ್ತಂದ್ರೆ ಮ್ಯಾಗ್ ನೋಡ್ತಾನ, ಕೈ ಮುಗಿತಾನ. ಮ್ಯಾಗ್ ಅದಾನ ದೇವ್ರ? ನೀನ ದೇವ್ರದಿಯೋ? ಅದು ಹೇಳ್ತದ. ಈಗ ಆ ಕಾರಣ ಸ್ವರೂಪ ನಿನ್ನ ಬಿಟ್ಟಿಲ್ಲ, ಮಣ್ಣು ಬಿಟ್ಟು ಮಡಕಿಲ್ಲ, ನಿನ್ನ ಬಿಟ್ಟು ದೇವ್ರಿಲ್ಲ. It is not enough that you say Atma is Karanam, then what? You won't get any benefit. ನೋಡ್ರಿ, ಆತ್ಮ ಅನ್ನೋದದ, ಅದು ಕಾರಣ ಅದ, ಈ ಜಗತ್ ಅನ್ನೋದು ಕಾರ್ಯ ಅದ. ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಏನ್ ಲಾಭ ರೀ? ನಿಮಗೇನ್ ಲಾಭ? ಅದ್ರಾಗ ನಾನು ಯಾರು ಅಂದ್ರ, ಒಬ್ಬ ನಾನು ಆ ಆತ್ಮ ಅದೇನಲ್ಲ, ಆ ಆತ್ಮನೇ ನಾನು. ಒಬ್ಬ ಇಲ್ಲಿವರೆಗೆ ನಾನು ಒಬ್ಬ ಜೀವಾತ್ಮ ಏನ್ರಿ, ನಾ ಈ ಶರೀರದೀನಿ, ಈ ಶರೀರದಾಗಿರಾವ, ಇಂಥ ತಾರೀಕಿಗೆ ಹುಟ್ಟಿದಾವ, ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇರ್ದಾವ, ಹಿಂಗೆಲ್ಲ ತಿಳ್ಕೊಂಡಿವ್ ನನ್ನ ಬಗ್ಗೆ. ಈಗ ನಾನೇ ಆತ್ಮ. ಆತ್ಮ ಅಂದ್ರೆ ನಾನು, ನಿಜವಾದ ನಾನು ಅಂತ ಅರ್ಥ. ಅದು ಸಂಸ್ಕೃತ ಶಬ್ದ. ನೋಯಿಂಗ್ somebody else rich, what will I get? ಯಾರೋ ಒಬ್ರು ಶ್ರೀಮಂತರು ಅದಾರಪ್ಪ ಹುಬ್ಬಳ್ಳಿ ಒಳಗ, ನಮ್ಮ ಊರಾಗ ಇಂಥವ್ರು ಶ್ರೀಮಂತರು ಅದಾರ ಅಂದ್ರ ನನಗೇನ್ ಲಾಭ? ಇಲ್ಲೋ, ಆ ಶ್ರೀಮಂತ ವ್ಯಕ್ತಿ ನೀನ ಅದಿ ಅಂದ್ರೆ ನಮಗ್ ಲಾಭ ಆಗ್ತದ. ಆ ಆತ್ಮನ ಅವನಲ್ಲಿ ಇದ್ದಂತ ಸಂಪತ್ತು ಅದು ನನ್ನ ಸಂಪತ್ತು ಆಗ್ತದ. ಇಲ್ರಿ, ನಮ್ಮ ಊರಾಗ ಶ್ರೀಮಂತ ವ್ಯಕ್ತಿನ ಆತ್ಮ ಅದನ ಅಲ್ಲ, ಆ ಆತ್ಮ ನಾನೇ ಇದ್ದೀನಿ ಅಂದ್ರೆ, ಆ ಆತ್ಮನಿದ್ದ ಆತ್ಮನೇ ನಾನು ಅದೇನೆ ಅಂದ್ರೆ, ಆತ್ಮ ಹೆಂಗದ ರೀ? ವ್ಯಾಪಕ ಅದ, ಅರಿವು ಸ್ವರೂಪ ಅದ, ಇರುವಿಕೆ ಅದ, ಅದು ಕಾರಣದ. ಮೇನ್ ಇಲ್ಲಿ ಸದ್ಯ ಹೇಳ್ಬೇಕಾಗಿದ್ದು ಕಾರಣ. ಆ ಕಾರಣವೇ ನಾನು ಇದ್ದೇನಂದ್ರ ನಾನು ಎಂತ ಶ್ರೀಮಂತ್ರಿ? ಆ ಕಾರಣವೇ ನಾನಂತ ತಿಳಿಯೋದ್ರಿಂದ ನಾನೇ ಶ್ರೀಮಂತ ಆದೆ ಅಂತ ಅರ್ಥ. ಅದು ಲಾಭ ಐತಿ. ಬರೀ ಆತ್ಮ ಅನ್ನೋದು ಐತಿ, ಅದು ಕಾರಣ ಐತಿ, ಜಗತ್ ಅನ್ನೋದು ಕಾರ್ಯ ಐತಿ, ಅದು ಕಾರಣ, ಇದು ಕಾರ್ಯ ಅಂತ ತಿಳಿಯೋದ್ರಿಂದ ಏನೂ ಲಾಭ ಇಲ್ಲ. ಆ ಆತ್ಮ ಕಾರ್ಯ ಕಾರಣ ನಾನೇ ಅದೇನಿ ಅಂತ ತಿಳ್ಕೊಂಡಾಗ ಅವಾಗ ದೊಡ್ಡ ಲಾಭ ಆಗ್ತದ ಅಂತಾರ. ಆಕತೇನ್ರಿ? ಅನ್ಸಾಕತೈತೇನೆ ಯಾರಿಗಾರ? ಹುನ್ರಿ, ಪರಿ ಆಗ್ತೈತ್ರಿ. ಅಂದ್ರ ನನ್ನ ಆತ್ಮ ಸ್ವರೂಪನೇ ಎಲ್ಲಾ ಕಡೆ ಐತಿ. ನಾ ಆತ್ಮ ಅದೀನಿ. ತೃಪ್ತಿ ಇದು ಏನ್ ಹಾಕಿರಪ್ಪ ಸಿಗ್ತದ? ಇದು ಈ ತೃಪ್ತಿ, ನಾನು ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಆ ಏನ್ ತೃಪ್ತಿ ಐತಿ, ಆ ತೃಪ್ತಿ ನಿಮ್ಗೆ ಎಲ್ಲಿ ಸಿಗ್ತದ ಹೇಳ್ರಿ? ದ ಸೆಲ್ಫ್ ಮೀನ್ಸ್ ಮೈಸೆಲ್ಫ್ ಮೀನ್ಸ್ ಅದೇ ನಾನು. ನಾನೇ ನಾನಂದ್ರ ಆತ್ಮ. therefore finally the word ಆತ್ಮ means I. which type of I? ನಾನು ಅಂತಿರಲ್ರಿ. ನಾನು ಅಂದ್ರೆ ಯಾರು? ಆ ಮನಸ್ಸು ಶರೀರದಿಂದ ಕೂಡಿದ ಸಂಘಾತಕ ನಾನು, ಅಥವಾ ಕೇವಲ ಅರಿವು ತತ್ವ ಅದನು? ಅದು ಆ ಅರಿವು ತತ್ವ ನಾನು ಅಂದ್ರೆ ಕೇವಲ ಅರಿವು ಅಂತ ಏನು ವ್ಯಾಪಕವಾದಂತ ಚೇತನ ಇದ, ಮೂರೂ ಕಾಲದಲ್ಲಿ ಬಾಧಿಸಲಾರದ ಏನದ ಅದನ್ನ ಗುರ್ತಿಸ್ರಿ. ಈ ಶರೀರದೊಳಗ ಒಂದು ತತ್ವದ, ಅದು ಮೂರೂ ಕಾಲದಲ್ಲಿ ಸಮಾದ, ಅದು ಹೋಗುದು ಬರುದು ಆಗಂಗಿಲ್ಲ. ಜಾಗ್ರತ ಸ್ವಪ್ನ ಸುಷುಪ್ತಿಯೊಳಗ ಮೂರೂ ಕಾಲದಲ್ಲಿ ಸಮನಾಗಿ ಐತಿ. ಅದ ತತ್ವವನ್ನು ಗುರ್ತಿಸ್ರಿ. ಅದೇ ನೀವು ಅನ್ನೋದು ಗುರ್ತಿಸ್ರಿ. ಇದಕ್ಕಂತಾರ ಜ್ಞಾನ. ಯಾವ ಬದಲಾವಣೆ ಆಗತ್ತವ ಅವು ಎಲ್ಲವೂ ನಾನಲ್ಲ. ಆ ಬದಲಾವಣೆ ಒಳಗೆ ಭಾವ ಮಾಡಿದ್ರೆ ಸಂಸಾರ ತಪ್ಪುದಿಲ್ಲ. ಮನಸ್ಸು ಬದಲಾವಣೆ ಆಕತಿ, ಮನಸ್ಸು ನಾ ತಿಳ್ಕೊಂಡ್ರೆ ನಿಮ್ಮ ಸಂಸಾರ ತಪ್ಪುದಿಲ್ಲ. ಶರೀರ ಬದಲಾವಣೆ ಆಗ್ತದೆ, ಈ ಶರೀರ ನಾನಂತ ತಿಳ್ಕೊಂಡ್ರೆ ಸಂಸಾರ ತಪ್ಪುದಿಲ್ಲ, ದುಃಖ ತಪ್ಪುದಿಲ್ಲ. ಈ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದೆ ಇರುವಂತದ್ದು ಅರಿವು ತತ್ವ ಅದ. ಅದನ್ನು ಗುರುತಿಸ್ರಿ.
ಶ್ರುತಿ ಮತ್ತು ಗುರುಗಳ ಮುಖಾಂತರ ಸಹಾಯ ತಗೊಂಡು ತಿಳಿಯಾಗತ್ತೇನ್ರಿ? ಕೇಳ್ತದ್ರಿ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಇದಂ ಯಾತಿ ತದ್ ಬ್ರಹ್ಮ ಅದ್ವಯಂ ತಸ್ಮ್ಯಹಂ. ಕೈವಲ್ಯ ಉಪನಿಷತ್ತು 19ನೇ ಮಂತ್ರದಾಗ ಬಂದೈತಿ, ಹೇಳಿ ಓದ್ತೇನೆ ನೋಡ್ರಿ. ಓದು. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮೈಯಲ್ಲಿ ಸಕಲಂ ಜಾತಂ, ಎಲ್ಲವೂ ಸೃಷ್ಟಿಯಾಗುತ್ತದೆ ಎಲ್ಲಿ? ನನ್ನಲ್ಲಿ. ಮೈಯೇವ, ನನ್ನಲ್ಲಿಯೇ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ಇರುತ್ತದೆ, ಪ್ರತಿಷ್ಠಿತವಾಗಿರುತ್ತದೆ. ಮೈಯೇವ, ನನ್ನಲ್ಲಿಯೇ ಸರ್ವಂ ಲಯಂ ಯಾತಿ, ಎಲ್ಲವೂ ನನ್ನಲ್ಲಿಯೇ ಲಯವಾಗಿ ಹೋಗುತ್ತದೆ, ಲೀನವಾಗುತ್ತದೆ. ಅಹಂ ತತ್ ಬ್ರಹ್ಮ, ನಾನು ಆ ತತ್ ಅಂದ್ರೆ ಅದ್ವಯವಾದಂತ ಬ್ರಹ್ಮ, ಅದ್ವಿತೀಯಾದ ಬ್ರಹ್ಮನು ಅಸ್ಮಿ ಆಗಿದ್ದೇನೆ. ಅರ್ಥ, ನನ್ನಲ್ಲಿಯೇ ಎಲ್ಲವೂ ಹುಟ್ಟುತ್ತದೆ, ಎಲ್ಲವೂ ಇರುತ್ತದೆ, ಎಲ್ಲವೂ ಲೀನವಾಗಿ ಹೋಗುತ್ತದೆ. ಅದು ಯಾವುದು? ಆ ಅದ್ವಿತೀಯಾದ ಬ್ರಹ್ಮ ಯಾರು? ನಾನೇ, ನಾನು. ತಾರ್ಕಿಕ ದೃಷ್ಟಿಯಿಂದ ಸ್ವಲ್ಪ ತರ್ಕ ವಿಚಾರ ಮಾಡಿದ್ರ ಕಾರ್ಯವು ಕಾರಣದಿಂದ ಬೇರೆ ಆಗಿರುವುದಿಲ್ಲ. ಕಾರ್ಯವು ಕಾರಣದಲ್ಲಿಯೇ ಹುಟ್ಟಿ ಕಾರಣದಲ್ಲಿಯೇ ಎದ್ದು ಕೊನೆಗೆ ಕಾರಣದಲ್ಲಿಯೇ ಲಯವಾಗುತ್ತದೆ, ಲೀನವಾಗುತ್ತದೆ. ತರಂಗಗಳು ಎರಡನೇ ದೃಷ್ಟಾಂತ, ಸಾಗರದಲ್ಲೇ ಹುಟ್ಟಿ ಸಾಗರದ ಆಧಾರದಲ್ಲೇ ಇದ್ದು ಕೊನೆಗೆ ಸಾಗರದಲ್ಲಿಯೇ ಮುಳುಗಿ ಒಂದಾಗುತ್ತವಲ್ಲ. ಹೋಗ್ಲಿ, ಒಡವೆಗಳು ಚಿನ್ನದಿಂದಲೇ ಉತ್ಪನ್ನವಾಗಿ ಚಿನ್ನದ ಆಧಾರದಿಂದಲೇ ಇದ್ದು ಕೊನೆಗೆ ಅದನ್ನು ಮುರಿಸಿದಾಗ ಚಿನ್ನದ ರೂಪಕ್ಕೆ ಬರ್ತಾವಲ್ಲ. ಹಾಗೆ ನಾವು ಕಾಣುವ ಭಿನ್ನ ರೂಪಗಳ ಅನುಭವ ಪ್ರಪಂಚವೆಲ್ಲವೂ ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥ ಚೈತನ್ಯವಾದ ಬ್ರಹ್ಮದಿಂದಲೇ ಹುಟ್ಟಿ ಕೊನೆಗೆ ಅದರಲ್ಲಿಯೇ ಎದ್ದು ಅದರಲ್ಲೇ ಲೀನವಾಗುವುದು. ಬ್ರಹ್ಮವೇ ಜಗತ್ತಿನ ಅಧಿಷ್ಠಾನವು, ಆಧಾರವು. ಆ ದ್ವಿತೀಯಾದ ಬ್ರಹ್ಮವೇ ನಾನೇ ಎಂದು ಅರಿಯಬೇಕಾಗಿದೆ. ಇನ್ನು ಬಹಳದರ ಇದು, ಈಗ ನಮಗೆ ಎಷ್ಟು ಬೇಕು ಅಷ್ಟದ. ಇದು ಓದ್ತೀನಿ, ಬಹಳದ. ಅಲ್ಲಲ್ಲ, ಎಷ್ಟು ತಿಳ್ಕೊಂಡ್ರೆ ಇದಕ್ಕೇನಂತಾರ ಜ್ಞಾನ ಏನ್ರಿ? ಜ್ಞಾನ ಅಂತಂದ್ರೆ ನಿಮ್ಮ ವಿಷಯದ ಜ್ಞಾನ ಏನ್ ತಗೋತಿಲ್ಲ, ಲೌಕಿಕದಾಗ ಆ ಅರ್ಥ ತಗೋಬಾರ್ದು. ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಜ್ಞಾನ ಅಂತೀವಿ. ಇಲ್ಲಿ ಎಲ್ಲವೂ ಪಾರಿಭಾಷಿಕ ಶಬ್ದಗಳದಾವು. ಹಿಂಗ ತಿಳ್ಕೊಂಡ್ರೆ ಏನಾಗ್ತದ? ಜಗತ್ತು ಕಾಣೋ ಮುಂದೆ ಇದು ಬ್ರಹ್ಮನ ಸ್ವರೂಪದ, ಈ ಶರೀರ ಕಾಣೋ ಮುಂದೆ ಇದು ಬ್ರಹ್ಮನ ಸ್ವರೂಪದ, ಈ ಮೊಬೈಲ್ ನೋಡುವ ಹೊತ್ನಾಗ ಇದು ಬ್ರಹ್ಮದ. ಪುಸ್ತಕನೂ ಬ್ರಹ್ಮ, ಮೊಬೈಲ್ನು ಬ್ರಹ್ಮ, ಜಗತ್ತು ಬ್ರಹ್ಮ, ಶರೀರನು ಬ್ರಹ್ಮ, ಹೆಂಡತಿ ಶರೀರನು ಬ್ರಹ್ಮನ. ಎಲ್ಲ ಬ್ರಹ್ಮ ಬಿಟ್ಟು ಏನದ? ಅದು ಕಾರಣ. ಸರ್ವಂ ಕಲಿಯುದಂ ಬ್ರಹ್ಮ, ಸರ್ವಂ ಕಲಿಯುದಂ ಬ್ರಹ್ಮ. ಇಂಥ ಸ್ಥಿತಿ ಬರ್ಬೇಕು ನೋಡ್ರಿ ನಾವು, ಇದೇ ಜನ್ಮದಲ್ಲಿ ಆಗ್ಬೇಕು. ಅಂದ್ರ ಮೋಕ್ಷ ಅಂತಾರ ಅದಕ್ಕೆ. ಬರೀ ಹೇಳಾಕ್ ಬಂದ್ರಲ್ಲ, ಇರಾಕ್ ಬರ್ಬೇಕು. ಇರಾಕ್ ಬಂದ್ರಲ್ಲ, ತಿಳ್ಕೊಳಕ್ ಬರ್ಬೇಕು. ತಿಳ್ಕೊಳಕ್ ಬರಂಗ ಬಂದ್ರ ತಿಳ್ಕೊಂಡು ಉಳ್ಕೊಳಾಕ್ಬೇಕು, ಅಲ್ಲೇ ಉಳ್ಕೋಬೇಕು. ಜಗತ್ತು ತೋರಿದಾಗ, ಈ ಶರೀರ ತೋರಿದಾಗ ಆ ಭಾವ ಬರ್ಬೇಕು ನಮ್ಗೆ, ಇದು ಬ್ರಹ್ಮ ಸ್ವರೂಪದ. The entire creation rises from me, rests in me and resolves into me. ಈ ಸೃಷ್ಟಿ ನನ್ನಿಂದ ಹುಟ್ಟ್ಯದ, ನನ್ನಲ್ಲೇ ಇದು ಸ್ಥಿತಿಯನ್ನ ಪಡೆದದ, ಕೊನೆಗೆ ನನ್ನಲ್ಲಿ ಲಯ ಆಗ್ತದೆ. Exactly like how the entire Swapna Prapancha dream universe rises in me, rests in me and resolves into me. ಉದಾಹರಣೆ ಕೊಡ್ರಿ, ಹೆಂಗ ಇದು ನನ್ನಲ್ಲಿ ಹುಟ್ಟೈತಿ ಜಗತ್ತು? ಬಹಳ ಹೇಳ್ತೇವೆ ಅಂತ ಏನೇನು ಹೇಳಾಕತ್ತೀರಿ ಅಂತಂದ್ರೆ, ಸ್ವಪ್ನ ಹೆಂಗ ನಮ್ಮಲ್ಲಿ ಉತ್ಪತ್ತಿ ಆಗ್ತದೋ, ನಮ್ಮಲ್ಲಿ ಹೆಂಗ ಇರ್ತೈತೋ, ಕೊನೆಗೆ ನಮ್ಮಲ್ಲಿ ಹೆಂಗ ಲಯ ಆಗ್ತದೋ, ಹಂಗೆ ಈ ಜಗತ್ತು, ಈ ಶರೀರಗಳು ನನ್ನ ಸ್ವರೂಪದಲ್ಲಿ ಹುಟ್ಟಿ ಸ್ಥಿತಿಯನ್ನು ಹೊಂದಿ ಇದ್ದು ಆಮೇಲೆ ಕೊನೆಗೆ ಲಯ ಆಗ್ತದ. ತಿಳಿಯತ್ತಿದ್ದೇನ್ರಿ? ಅಲ್ಲಿ ಹೋಗಿರ್ಬೇಕು ನಾವು. ಹಳ್ಳಿ ಬರ್ಬೇಡ್ರಿ, ಮತ್ತೆ ಈ ಪ್ಲಾಟ್ಫಾರ್ಮ್ ಮ್ಯಾಗ ಏರ್ಸಿ ಕೈ ಬಿಟ್ರಿನಲ್ಲ, ಅಲ್ಲೇ ಉಳ್ಕೊಡ್ರಿ, ತೆಳಗೆ ಇಳಿದು ಬರ್ಬೇಡ್ರಿ. ಏನೈತಿ ಇಲ್ಲೇ? ಏನಾರ ಗಂಟ ಐತೇನೋ? ರಸ ಅನ್ನೋದು ಅಲ್ಲೇ ಐತಿ. ಇಲ್ಲಿ ಬರೇ ಏನದ? ಶಿಪ್ಪಿ ಅದ. ಇಲ್ಲಿ ಮತ್ತೆ ಯಾಕೆ ಇಳಿದು ಬರ್ತೀರಿ? ಶರೀರದಾಗ ನಾನು ಅನ್ಕೊಂಡ್ಬಿಟ್ಟಿರ್ತೀವಿ.
ಏನ್ರಿ ಈಗ ಮಂಗಳ ಗ್ರಹಕ್ಕೆ ಹೊಂಟಾರ ಏನ್ರಿ, ಮಂಗಳ ಗ್ರಹಕ್ಕೆ ಹೋಗಿ ಪ್ರಯಾಣ ಮಾಡ್ತಾರ, ಚಂದ್ರನ ಮೇಲೆ ಪ್ರಯಾಣ ಮಾಡ್ತಾರ. ಹೆಂಗ್ ಮಾಡ್ತೈತೆ ರಾಕೆಟ್, ಹೆಂಗ್ ಮಾಡ್ತದ ಅದು? ಭೂಮಿ ಸುತ್ತಲ ಗುರುತ್ವಾಕರ್ಷಣ ಶಕ್ತಿ ಇರ್ತದ. ಮಂಗಳ ಗ್ರಹದ ಪರಿಧಿಗೆ ಬಂದಾಗ ಅಲ್ಲಿನೂ ಏನದ ತನ್ನದೇ ಆದಂತ ಗುರುತ್ವಾಕರ್ಷಣ ಶಕ್ತಿ ಇರ್ತದ. ಈ ಭೂಮಿದು ಗುರುತ್ವಾಕರ್ಷಣ ಶಕ್ತಿ ಭೂಮಿ ಕಡೆ ಜಗ್ತಿರ್ತದೆ, ಮಂಗಳ ಗ್ರಹದ ಗುರುತ್ವಾಕರ್ಷಣ ಶಕ್ತಿ ಮಂಗಳ ಕಡೆ ಜಗ್ತಿರ್ತದೆ. ಇವೆರಡು ಗ್ರಹಗಳ ಮಧ್ಯದಲ್ಲಿ ಅಲ್ಲಿ ನಿರ್ವಾತ ಪ್ರದೇಶ ಇರ್ತದೆ. ಆ ನಿರ್ವಾತ ಪ್ರದೇಶದೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ರಾಕೆಟ್ಗೆ ಹಿಂದಿಂದ ಬಾಂಬ್ ಹಚ್ಚಿ ಸ್ಫೋಟ್ ಮಾಡಿ ಅದನ್ನ ಬಿಟ್ಬಿಡ್ತಾರ. ಆ ಗ್ಯಾಪ್ ಇದ್ರಾಗ ಸ್ಪೇಸ್ ಅದು ಯಾವ ಸ್ಪೀಡ್ ನಿಂದ ಹೋಗ್ತದೆ ಆ ಸ್ಪೀಡ್ ನಾಗ ಹೋಗ್ಬಿಡ್ತದೆ. ಅಲ್ಲಿ ಪೆಟ್ರೋಲ್ ಬೇಡ ಅದಕ್ಕೆ. ಹೋಗಿ ಆ ಮಂಗಳ ಗ್ರಹದ ಗ್ರಾವಿಟೇಷನ್ ಫೋರ್ಸ್ದಾಗ ಅದ ಆ ಗುರುತ್ವಾಕರ್ಷಣ ಶಕ್ತಿ ಒಳಗೆ ಬಿತ್ತಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಏನಾಗ್ತದೆ, ಬ್ರೇಕ್ ಹೊಡ್ಕೊಂತ ಹೋಗೋದು ಕೆಲಸ. ಯಾಕಂದ್ರೆ ಅದು ತಾನ ಜಕ್ಕೊಂಡ್ಬಿಡ್ತದೆ, ಗುರುತ್ವಾಕರ್ಷಣ ಶಕ್ತಿ ಜಕ್ಕೊಂಡ್ಬಿಡ್ತದೆ. ಹಂಗ ಈಗ ಗುರುಗಳು ಮತ್ತು ಶಾಸ್ತ್ರ ಹೇಳಿದ್ರು ಏನಂತ ಹೇಳ್ತು ನೋಡಪ್ಪ, ನಿನ್ನಲ್ಲಿನ ಸ್ವಪ್ನ ಜಾಗ್ರತ, ಸ್ವಪ್ನ ಸುಷುಪ್ತಿ ಆಗಾಕತ್ತಾವ, ನೀನ ಅಧಿಷ್ಠಾನ ಅದಿದಿ ಅಂತ ತಿಳ್ಕೊಂಡು ಇವೆಲ್ಲವೂ ಏನದ ನನ್ನಲ್ಲಿ ಅದಾವ, ಹಿಂಗ್ ತಿಳ್ಕೊ ಅಂತ. ನಾವೇನ್ ತಿಳ್ಕೊಳಕತ್ತೀವಿ? ಈ ಜಗತ್ತದ, ಜಗತ್ನಾಗ ನಾ ಅದೇನಿ ಅಂತ. ಇದ್ಯಾಕೆ ತಿಳ್ಕೊತೀರಿ? ಇಷ್ಟು ಅಜ್ಞಾನ ಕಾಲದಾಗ ಇದು ಗಟ್ಟಿ ಮಾಡಿದ್ವಿ, ಈಗ ಅದು ಬಿಡ್ರಿ ಅಂತಾರ ಅವ್ರು. ನಾವು ಬಿಡಾಕ ತಯಾರಿಲ್ಲ. ಮತ್ತೆ ಹಂಗಾದ್ರೆ ಹೆಂಗ ಮೋಕ್ಷ ಆಗ್ತದೆ? ಜಗತ್ತು ನನ್ನಲ್ಲಿ ಅದ, ನನ್ನಲ್ಲಿ ಸ್ಥಿತಿ ಆಗ್ಯದ. ಈ ಶರೀರ ನನ್ನಲ್ಲಿ ಅದ, ನನ್ನಲ್ಲಿ ಇದು ಸ್ಥಿತಿಯನ್ನು ಪಡೀತದ. ಕೊನೆಗೆ ಇದು ಲಯ ಆದಾಗ ನನ್ನಲ್ಲಿ ಲಯ ಆಗ್ತದ. ಅವಾಗ ನಾನು ಯಾರು? ವ್ಯಾಪಕ ಸದ್ರೂಪ ಚಿದ್ರೂಪ ಆನಂದ ರೂಪ ಚೈತನ್ಯ. ಇದೇನು ಜಾದು ಮಾಡೈತೆ ಯಾರಿಗಾರ? ಇದ್ದಕ್ಕಿದ್ದಂಗೆ ಹೇಳೈತೋ ಏನಾರ ಜಾದು ಮಾಡಿ ಹೇಳಾಕತ್ತೈತೋ? ಏನಿಲ್ಲ, ವಿಚಾರ ಮಾಡಿದ್ರಿಂದ ಇದು ಹಿಂಗದ ಅಂತ ಗೊತ್ತಾಗ್ತದೆ. ಆದ್ರೆ ಗುರು ಮತ್ತು ಶಾಸ್ತ್ರವನ್ನ ಇಟ್ಕೊಂಡು ವಿಚಾರ ಮಾಡ್ಬೇಕು. ಹಂಗ ವಿಚಾರ ಮಾಡಿದ್ರೆ ತಿಳಿಯಂಗಿಲ್ಲ. ಫಾರ್ ಕ್ರಿಯೇಟಿಂಗ್ ಸ್ವಪ್ನ ಪ್ರಪಂಚ ಯೂಸ್ ಮೈ ನಿದ್ರಾಶಕ್ತಿ. ಆ ನಿದ್ರಿ ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಾನು ನಿದ್ರಾಶಕ್ತಿಯನ್ನು ಉಪಯೋಗ ಮಾಡ್ತೀನಿ. ನಿದ್ರಾ ಮೀನ್ಸ್ ಸ್ಲೀಪ್. ಟು ಕ್ರಿಯೇಟ್ ಸ್ವಪ್ನ ವಾಟ್ ಯು ಶುಡ್ ಡೂ? ಸ್ಲೀಪ್ ಅಲ್ರಿ. ಸ್ವಪ್ನದಾಗ ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅವೆಲ್ಲ ರಾ ಮೆಟೀರಿಯಲ್ ತಗೊಂಡ್ಬೇಕನ? ಇಲ್ಲ, ಸುಮ್ ಮನ್ಕೊಂಡ್ರೆ ಸಾಕು, ತಾನ ಅದು ತಗೋತೈತಿ ರಾ ಮೆಟೀರಿಯಲ್. ಅಲ್ಲಿ ಸ್ಟೇಷನ್ ಬಂದೈತಿ ನಿಮ್ ಸ್ವಪ್ನದಾಗ ಅಂದ್ರೆ ಆ ರೈಲ್ವೆ ಇಂಜಿನ್ ಮಂದಿ ಎಲ್ಲಾನು ತಾನೇ ಸೃಷ್ಟಿ ಮಾಡ್ತದೆ. ಏನೇನು ಒಯ್ಯಾಕ್ ಹೋಗ್ಬೇಡ್ರಿ ನೀವು ರಾ ಮೆಟೀರಿಯಲ್. ಆ ನಿದ್ರಾಶಕ್ತಿಗೆ ಹೋಗ್ಬೇಕಂದ್ರೆ ಏನು ನಿಮ್ ಮಕ್ಕೊಂಡ್ರೆ ಸಾಕು, ತಾನೇ ತಯಾರಾಗ್ತದೆ. ಸೊ ಸ್ಲೀಪ್ ಮೇಕ್ಸ್ ಯು ಕ್ರಿಯೇಟ್ ಸ್ವಪ್ನ ಪ್ರಪಂಚ. ಸಿಮಿಲರ್ಲಿ ಮಾಯಾಶಕ್ತಿ ಇದ್ರೆ ಸಾಕು, ಇದು ಜಗತ್ತನ್ನ ಸೃಷ್ಟಿ ಮಾಡ್ತದೆ. ನೀವೇನು ಮಾಡೋದು ಬೇಕಾಗಿಲ್ಲ. ಮಾಯಾಶಕ್ತಿ ಇತ್ತಪ್ಪ ಅಂದ್ರೆ ಅಲೋನ್ ಕ್ರಿಯೇಟ್ಸ್, ಪ್ರಿಸರ್ವ್ ಅಂಡ್ ರಿಸಾಲ್ವ್ ದ ಹೋಲ್ ವರ್ಲ್ಡ್. ಆ ಮಾಯಾಶಕ್ತಿ ಸಹಾಯದಿಂದ ಆತ್ಮನಲ್ಲಿ ಜಗತ್ತು ಹುಡ್ತದ, ಆತ್ಮನಲ್ಲಿ ಸ್ಥಿತಿಯನ್ನ ಪಡಿತದ, ಆತ್ಮನಲ್ಲಿ ಲಯ ಆಗ್ತದ. ಆದ್ರೆ ಮಾಯಾಶಕ್ತಿ ಸಹಾಯದಿಂದ. ರಿಮೆಂಬರಿಂಗ್ ಮಾಂಡವ್ಯ ಉಪನಿಷತ್ತನ್ನ ಹೇಳೈತಿ, ಈಗರ ಮುಗಿಸೇವಿ. ಅದನ್ನ ನೆನಪು ಮಾಡ್ಕೊಡ್ರಿ. ಅದ್ರಾಗ ಏನ್ ಹೇಳ್ಯಾರ? ಐ ಆಮ್ ದ PSI ಆಫ್ ಎಂಟೈರ್ ಯೂನಿವರ್ಸ್. PSE, ನೀನು ಇಡೀ ಜಗತ್ತಿಗೆ PSE ಸ್ವರೂಪಮದಿ ಅಂತ ಹೇಳೈತೆ ಮಾಂಡವ್ಯ. ಪಿ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಈ ನಾವು ಮರ್ತ್ ಬಿಟ್ಟೇವಿ ಅಂತೇನ? ಯಾರು ಬುಕ್ ಇಲ್ಲ ಅವ್ರು ಹೇಳಿದ್ರು ಪಿ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಇ ಅಂದ್ರೆ ಏನು. ಯಾರು ನೋಟ್ಸ್ ತಕೊಂಡಿರಿ ಅವ್ರು ತೆಗೆದು ನೋಡ್ಬೇಕು, ಇಲ್ಲ ಅಂದ್ರೆ ನೆನ್ಪಿಡ್ಕೊಂಡಿರ್ಬೇಕು. ಸತ್ತು ಚತ್ತು ಆನಂದ ರೀ. ಪಿ ಮೀನ್ಸ್ ಪ್ರೊಜೆಕ್ಟರ್ ಆಫ್ ದ ಯೂನಿವರ್ಸ್. ಈ ಸಿನಿಮಾದಾಗ ಪ್ರೊಜೆಕ್ಟರ್ ಇರ್ತದ ನೋಡ್ರಿ ಹಿಂದ, ಆ ಪ್ರೊಜೆಕ್ಟರ್ ಇದ್ದಾಗನ ಅಲ್ಲಿ ಗೊಂಬೆ ಬಿಡ್ತದ. ಹಂಗ ಪಿ ಅಂದ್ರೆ ಪ್ರೊಜೆಕ್ಟರ್ ಆಫ್ ದ ಯೂನಿವರ್ಸ್. ನಾನೇ ಆ ತುರಿಯನೇ ಈ ಜಗತ್ತನ್ನ ಪ್ರೊಜೆಕ್ಟ್ ಮಾಡುವವ. ಎಸ್ ಮೀನ್ಸ್ ಸಪೋರ್ಟರ್ ಆಫ್ ದ ಯೂನಿವರ್ಸ್, ಆಧಾರ ಅಧಿಷ್ಠಾನ ಸಪೋರ್ಟ್ ಅದಾವನು ನಾನೇ. ಈ ಮೀನ್ಸ್ ಎಕ್ಸ್ಪೀರಿಯನ್ಸರ್, ಯಾವ ಅನುಭವ ಆಗಾಕತ್ತೈತಲ್ಲ ಅವನು ಆತ್ಮನೇ ಅದಾನ. PSE ಅದಾವ, ಮೂರು ತಾನ ಆಗ್ಯಾನ. ಅವ ದುರ್ಮುರ್ಗ ಅವ ಬರ್ಸಿರ್ತಾನಲ್ರಿ, ಏನಂತ ಬರ್ಸಿರ್ತಾನ್ರಿ ಅವ? ತಾನೇ ತಂದಾನೆ. ಅಲ್ಲ, ಆಕಿ ಅವನ ಹೇತ್ ಅಂತಿರ್ತಾಳ. ಅವ ಏನಂತಿರ್ತಾನ? ಗೌಡ್ರ ಕೊಟ್ಟಾರ, ಹಿಂದಿನ ಊರಾಗ ಗೌಡ್ರು ಕೊಟ್ಟಾರ, ಆ ಊರ್ ಗೌಡ್ರು ಕೊಟ್ಟಾರ, ಈ ಊರ್ ಗೌಡ್ರು ಕೊಟ್ಟಾರ ಅಂತಾನವ. ಆಕಿ ಏನಂತಾಳ? ಪಿಲ್ಲ ಪಿಲ್ಲಾಣೆ ಸುಳ್ಳನ ತಾನ ತಂದಾನ.
Sleep makes you create Swapna Prapancha. Similarly, with Maya Shakti, I alone create, preserve, and resolve the whole world. ಆ ಮಾಯಾಶಕ್ತಿಯಿಂದ ಜಗತ್ತನ್ನ ಸೃಷ್ಟಿ ನಾನೇ ಮಾಡ್ತೀನಿ, ಅದ್ರೊಳಗೆ ಸೃಷ್ಟಿಯೊಳಗೆ ನಾನೇ ಇರ್ತೀನಿ, ಆಮೇಲೆ ಅದನ್ನ ನನ್ನಲ್ಲಿ ಲಯ ಮಾಡ್ಕೋತೀನಿ. ನೋಡ್ರಿ ನಮ್ ಪ್ಲಾಟ್ಫಾರ್ಮ್ ಹೆಂಗ್ ಬದಲಾವಣೆ ಆಗ್ತದೆ. ಇಷ್ಟೆಲ್ಲ ಕೇಳ್ತೀವಿ ಮತ್ತು ನಾವು ಇಲ್ಲೇ ಉಳ್ಕೋತೀವಿ ಅಂದ್ರೆ ಇದೆಂತ ಉಪಯೋಗ? ಇದೇ ನಿಧಿಧ್ಯಾಸನ ಬೇಕು, ಬೇರೆ ಕೇಳಿದ್ರ ಉಪಯೋಗ ಇಲ್ಲ. ಅಲ್ಲಿ ಹೋಗಿ ಇರ್ಬೇಕು ನಾವು. ಕೇಳಿ ಅದು ಗಟ್ಟಿಮುಟ್ಟ ಆಗೋದಿಲ್ಲ, ಹಂಗ ಉಳ್ಯಾಕ್ ಬರುದಿಲ್ರಿ. ಕೇಳಿ ಗಟ್ಟಿಮುಟ್ಟ ಆಗ್ಬೇಕ್ರಿ ಅದಕ್ಕೆ. ಏನ್ ಎಷ್ಟು ವರ್ಷ ಕೇಳ್ತೀರಿ ಇನ್ನ? ಅಲ್ಲ ಒಟ್ಟ ಗಟ್ಟಿಮುಟ್ಟ ಆಗೋ ಸಂಬಂಧ ಕೇಳೋದ್ರಿ. ಮತ್ತ ಹರ್ಯಾನ್ ಚಾಮಡ್ ನೀವ ಕೇಳಂತೀರಿ, ಇರು ತನಕ ಕೇಳಂತೀರಿ. ಆಯ್ತಾಯ್ತು, ಕೇಳ್ರಿ ಇರಾಕ್ ಪ್ರಯತ್ನ ಮಾಡ್ರಿ. ನಾನು ಇರಾಕ್ ಪ್ರಯತ್ನ ಮಾಡಾಕತ್ತೀನಿ, ನೀವು ಇರಾಕ್ ಪ್ರಯತ್ನ ಮಾಡಿ. ಇತಿ ಯಹ ಪಶ್ಯತಿ, ಪರ್ಸನ್ ಮ್ಯಾನೇಜ್ ಟು ಕ್ಲೇಮ್ ದಿಸ್ ನಾಲೆಜ್. ಈ ಜ್ಞಾನ ಹಿಂಗಂತ ಯಾವನೋ ಘಂಟಾಘೋಷವಾಗಿ ಸಂಶಯ ರಹಿತವಾಗಿ ಗಟ್ಟಿ ನಿರ್ಧಾರ ಮಾಡ್ಯಾನು, ದೆನ್ ತತಃ ನ ವಿಜಿಗುಪ್ಸತೆ, ಅಂತವನಿಗೆ ಜುಗುಪ್ಸೆ ಅನ್ನೋದಿಲ್ಲ, ಅವನಿಗೆ ಜುಗುಪ್ಸೆ ಇಲ್ಲ. ವಿಜಿಗುಪ್ಸೆ ಮೀನ್ಸ್ ವಿಲ್ ಬಿಕಮ್ ಫ್ರೀ ಫ್ರಾಮ್ ಪ್ರಾಬ್ಲಮ್ ಆಫ್ ಇನ್ಸೆಕ್ಯೂರಿಟಿ. ಅವನ ಸಂಸಾರ ಇಲ್ಲ, ಅವಂಗ ಅಭದ್ರತೆ ಇಲ್ಲ, ಅವ ಆನಂದ ಸಾಗರದಲ್ಲಿ ಮುಳುಗ್ತಾನೆ. ದುಃಖ ಅವಂಗ ಬಾ ಅಂದ್ರು ಅವಂಗಿಲ್ಲ, ದುಃಖ ಇಲ್ಲೇ ಇಲ್ಲ. ನಮ್ಗೇನ್ ದುಃಖ ತೋರಾಗತ್ತಾವ ಎಲ್ಲವೂ ಪ್ರಾತಿಭಾಷಿಕ ಇಲ್ಲದೆ ತೋರಾಗತ್ತಾವ. ದ ಮೋಸ್ಟ್ ಫಂಡಮೆಂಟಲ್ ಎಕ್ಸ್ಪ್ರೆಷನ್ ಆಫ್ ಸಂಸಾರ, ಸಂಸಾರದ ಸ್ವರೂಪ ಏನದ ಇದು ಹಿಂಗದ ನೋಡ್ರಿ, ಇದು ಸುಳ್ಳದ. ಈಗ ಮೋಕ್ಷದ ಇದು ಈ ಮಾತು ತಿಳ್ಕೊಂಡಾಗ ಮುಕ್ತರದೀವಿ ನಾವು, ನಾಳೆ ಅಲ್ಲ. Sense of insecurity which starts from childhood and gradually grows, and as even I am growing older and older, the sense of insecurity becomes more and more intense. ನೋಡ್ರಿ, ಈ ಅಭದ್ರತೆ ನಮಗ ಮಗುವಿನಿಂದ ಹಿಡ್ಕೊಂಡು ತಾಯಿ ಬೆನ್ನು ಬಿಡುದಿಲ್ಲ ನಾವು. ಅವಾಗಿನಿಂದ ಹಿಡ್ಕೊಂಡು ನಮ್ಗ ಎಷ್ಟು 72, 73, 80, 90 ಆದ್ರೂ ಕೂಡ ನಮಗ ಅಭದ್ರತೆ ಬಿಡುವುದಿಲ್ಲ. ಆ ಅಭದ್ರತೆಯನ್ನು ಕಳ್ಕೋಬೇಕು ಅಂತಂದ್ರೆ ನಾವು ಹಿಂಗ ತಿಳ್ಕೋಬೇಕು. ಇದರಿಂದ ಬೇರೆ ಮಾರ್ಗ ಇಲ್ಲ. ಜ್ಞಾನದಿಂದ ಮಾರ್ಗ ಐತಿ ಮೋಕ್ಷಕ್ಕ, ಬೇರೆ ದಾರಿ ಇಲ್ಲ. ಅಂದ್ರೆ ಏನು? ತಿಳ್ಕೊಳ್ಳೋದ್ರಿಂದ ಐತಿ ಮೋಕ್ಷ, ಏನಾದ್ರೂ ಮಾಡೋದ್ರಿಂದ ಇಲ್ಲ. ಏನಾದ್ರೂ ಕರ್ಮ ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದಿಲ್ಲ, ಯಾವ್ದಾದ್ರು ಧ್ಯಾನ ಮಾಡೋದ್ರಿಂದಿಲ್ಲ, ತಿಳ್ಕೊಳ್ಳೋದ್ರಿಂದ ಮೋಕ್ಷದ. ಆತ್ಮೀಯರೇ, ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಶಂಕರಾಚಾರ್ಯರು ಘಂಟಾಘೋಷವಾಗಿ ಇಷ್ಟು ಕೂಗ್ ಹಾಕಕತ್ತ. Whether it is money, whether it is name, whether it is fame, whether it is position, whether it is possession, whether it is prestige or relationship, each one of them is a desperate clinging. Notice, on because I feel I cannot survive if I leave that. Now ಏನ್ ಅನ್ಸದ ಅಂತಂದ್ರೆ, ರೊಕ್ಕ ಇದ್ರ ನಾ ಬದುಕ್ತೇನಿ, ಇದು ಭ್ರಮ. ರೊಕ್ಕ ಇಲ್ಲ ಅಂದ್ರೆ ನಾ ಬದುಕುವುದಿಲ್ಲ. ನನಗೆ ಸಮಾಜದಾಗ ಎಲ್ಲರೂ ಕರೆದು ಕುಂಡ್ರಿಸಿದ ಮರ್ಯಾದೆ ಕೊಟ್ರೆ ನಾ ಬದುಕ್ತೇನಿ, ಇಲ್ಲಾಂದ್ರೆ ನನ್ ಬಾಳ ಎದಕ್ಕೂ ಉಪಯೋಗ ಇಲ್ಲ. ಸಮಾಜದಾಗ ನನಗೊಂದು ಪೊಸಿಷನ್ ಬೇಕು, ನನಗಲ್ಲಿ ಸಾಕಷ್ಟು ಆಸ್ತಿ ಅಂತಸ್ತಿರಬೇಕು, ನನಗೆ ಒಳ್ಳೆ ಸಂಬಂಧಿಕರು ಇರ್ಬೇಕು, ರಿಲೇಶನ್ಶಿಪ್ ದೊಡ್ಡ ಅಧಿಕಾರಿಗಳ ಸಂಬಂಧ ಇರಬೇಕು, ಅಂದ್ರಷ್ಟನ್ನ ಬದುಕ್ತೀನಿ ಅಂತ ನಾವು ತಿಳ್ಕೊಂಡೇವಿ. ಇದೆಲ್ಲ ಭ್ರಮ. ನೀ ಯಾರಂತ ಇವೆಲ್ಲವನ್ನು ಬಿಡು, ಇದೆಲ್ಲ ಭ್ರಮ ಅದ. ನೀ ಯಾರದಿ ಅಂತ ತಿಳ್ಕೋ, ತಿಳಿದಲ್ಲಿ ಉಳ್ಕೋ. ದಿಸ್ ಫೀಲಿಂಗ್ ಕ್ಯಾನ್ ನೆವರ್ ಗೋ ಅವೇ. ಅಲ್ಲಿ ಮಠ ಇದು ಹೋಗುದಿಲ್ಲ. ನೀ MLA ಬಿಟ್ಟು MP ಆಗೋ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆಗೋ, ಇಂದ್ರ ಆಗು, ಚಂದ್ರ ಆಗು, ಏನಾಗು, ನಿನಗ ಅಭದ್ರತೆ ದುಃಖ ನಿನ್ನ ಬಿಡುವುದಿಲ್ಲ. ಈಗ ಅದಲ್ಲಲ್ರಿ ಅವ ಅಮೆರಿಕದ ಪ್ರೆಸಿಡೆಂಟ್, ಅವಂಗ ದುಃಖ ಇಲ್ಲ ಅಂತೀರನ? ಮಾನ್ಯ ಕಲಾಸ ಅದಾವ್ರೆ ಉಳ್ಕೊಂಡ ಏನ್ ಬಗ್ಗೆ ಅವನಷ್ಟು ದುಃಖ ಯಾರಿಗೂ ಇಲ್ರಿ. ಈಗ ಅವನಷ್ಟು ದುಃಖ ಯಾರಿಗೂ ಇಲ್ಲ. ಗೊತ್ತೈತಿ ಯಾವ ಟೈಮ್ ನಂದ್ ಹಾರ್ತದೆ ಜೀವ ಅನ್ನೋದು ಪಕ್ಕ. ಈ ಜಗತ್ನಾಗ ಅವನಕ್ಕಿಂತ ಸುಖಿಗಳು ಯಾರು ಇಲ್ಲ ಅಂತ ಲೌಕಿಕ ಜನ ತಿಳ್ಕೊಂಡಾರ ಏನ್ರಿ? ಹೌದೌದ್ರಿ. ನಮ್ ಮೋದಿಕ್ಕಿಂತ ಅಮೆರಿಕದ ಪ್ರೆಸಿಡೆಂಟ್ ಆಗೋದು ಬಹಳ ಚಲೋ ಸುಖದ ಸ್ಥಾನ ಅಂತ ತಿಳ್ಕೊಂಡೇವಿ ನಾವು. ಕೇಳ್ರಿ ಅವ್ರು ಹೋಗಿ ಕೇಳ್ರಿ. The feeling can never go away as long as I take myself to the body-mind complex. As a product, I will always be insecure. ಕಾರ್ಯದೃಷ್ಟಿಯಿಂದ ನೋಡಿದ್ರೆ ಪ್ರತಿಯೊಬ್ರು ನಾವು ಸಂಸಾರಿಗಳೇ. ಪ್ರತಿಯೊಬ್ರು ಕಾರಣ ದೃಷ್ಟಿಯಿಂದ ನೋಡಿದಾಗ ನಾವು ಮುಕ್ತರು. ಏನು ಕಾರಣ ದೃಷ್ಟಿಯಿಂದ ನೋಡ್ತಿರೋ, ಕಾರ್ಯದೃಷ್ಟಿಯಿಂದ ನೋಡ್ತಿರೋ, ಈಗ ನಿಮಗ್ ಬಿಟ್ಟಿದ್ದು. ಶಾಸ್ತ್ರ ಹೇಳ್ತದ, ಸರ್ಕೋತದ. ನಿಮಗ ಹೂಬ ಹಿಂಗೈತ್ ನೋಡಪ್ಪ ಅಂತ ಹೇಳ್ತದ, ಸರ್ಕೊಂಡ್ಬಿಡ್ತದ.
ಅಲ್ಟಿಮೇಟ್ಲಿ ಸಂಸಾರಕ್ಕೆ ಭಾಗಸ್ಥರಾಗ್ಲಿ ಮುಕ್ತಕ್ಕೆ ಭಾಗಸ್ಥರಾಗ್ಲಿ ನಾವೇ ಆಗ್ಬೇಕಾಗಿದೆ. ಸ್ವಲ್ಪ ಬಂದ್ ಮಾಡೋದು ಡಿಸ್ಟರ್ಬ್. When a wave looks upon itself as a wave, it will always feel I am born just other day. ಈಗ ಸಮುದ್ರದಾಗ ನೀರು ಐತಿ, ಸಮುದ್ರದಾಗ ಅಲೆನೂ ಐತಿ. ನಾ ಅಲೆ ಅಂತ ತಿಳ್ಕೊಂಡ್ರೆ ಅದು ಯಾವಾಗಲೂ ಬದಲಾವಣೆ ಆಗೋದೇ ಅದು. ಅದಕ್ಕೆ ಹುಟ್ಟು ಸಾವು ಇರೋದ ಅಲೆಗೆ. ಅದಕ್ಕೆ ಸುಖ ಇಲ್ಲ. ಅದು ನೀರಂತ ತಿಳ್ಕೊಂಡ್ರೆ ಅದಕ್ಕೆ ದುಃಖನೇ ಇಲ್ಲ. ವಿಚಾರ ಮಾಡ್ರಿ, ಸಮುದ್ರದಾಗ ಅಲೆ ಐತಿ, ಅಲೆಗೆ ಸುಖ ಇಲ್ಲ, ಸಂಸಾರ ಐತಿ. ಆ ಅಲೆ ನೀರಂತ ತಿಳ್ಕೊಂಡ್ರೆ ನೀರಿಗೆ ಸಂಸಾರ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ನೀರಿಗೆ ಅಲ್ಲೇ ಅದ, ಗುರುತಿಸ್ಬೇಕು. Then I am going to die away. Wave can never get out of the sense of mortality or insecurity as long as it takes itself to be wave. ಎಲ್ಲಿ ಮಠ ಅದು ಅಲೆ, ನಾನು ಅಲೆ ಅಂತ ತಿಳ್ಕೊಂಡೈತಿ, ಅಲ್ಲಿ ಮಠ ಅದಕ್ಕೆ ಹುಟ್ಟು ಸಾವುಗಳಿರುವ. ಅದು ನೀರಂತ ತಿಳ್ಕೊಂತಂದ್ರೆ ನೀರೇ ದೃಷ್ಟಿಯಿಂದ ಅಲೆಗೆ ಹುಟ್ಟು ಸಾವು ಇಲ್ಲ. Then what should be the wave do? ಅಂದ್ರೆ ಏನ್ ಮಾಡ್ಬೇಕು, ಅಲ್ಲೇ ಏನ್ ಮಾಡ್ಬೇಕು ಅಂದ್ರೆ ನಾ ನೀರು ಅಂತ ತಿಳ್ಕೊಬೇಕದ. ಯಾವ ಅಲೆ? ಈ ಜೀವಾತ್ಮ ಅನ್ನೋ ಅಲೆ ಏನ್ ತಿಳ್ಕೋಬೇಕು, ನಾನು ಪರಮಾತ್ಮ ಅಂತ ತಿಳ್ಕೊಂಡಾಗ ಬೈ ಟ್ರಾವೆಲಿಂಗ್ ಟು ಸಮ್ ಅದರ್ ಓಷಿಯನ್. ಈಗ ಆ ಅಲೆ ಐತಲ್ಲ, ಆ ಅಲೆಗೆ ನಾ ಮುಕ್ತ ಆಗ್ಬೇಕು ಅಂತ. ಸಂಸಾರ ಬೇಡಾಗೈತೆ, ಜನನ ಮರಣ ಬೇಡಾಗೈತಿ, ಮುಕ್ತ ಆಗ್ಬೇಕು. ಸಂಸಾರ ಅಂದ್ರೆ ಹುಟ್ಟು ಸಾವು ರಹಿತ ಇರ್ಬೇಕಂತ. ಹಾಗಾದ್ರೆ ಅದು ಇನ್ನೊಂದು ಸಮುದ್ರಕ್ಕೆ ಹೋಗ್ಬೇಕೇನ್ರಿ? ಅದ ಕೇಳ್ತಾರ ಅಪ್ಪವ್ರು, ಶಂಕರಾಚಾರ್ಯ ಕೇಳ್ತಾರ, ಇನ್ನೊಂದು ಸಮುದ್ರಕ್ಕೆ ಹೋಗ್ಬೇಕೇನೋ ಅಲೆ? ಈ ಶರೀರ ಇನ್ನೊಂದು ಲೋಕಕ್ಕೆ ಹೋಗ್ಬೇಕೇನೋ, ಸ್ವರ್ಗಾದಿ ಲೋಕಕ್ಕೆ ಹೋಗ್ಬೇಕೇನೋ? ಅದ್ ಬೇರೆ ಇದ್ರ ಹೋಗಕ್ ಬರ್ತಿತ್ತು ನೀರಿಗಿಂತ. The wave goes from ocean to ocean, Atlantic Ocean, the problem will not solved. ಸಮುದ್ರಗಳು ಅದಾವ, ಅಟ್ಲಾಂಟಿಕ್ ಮಹಾಸಾಗರ ಅದ, ಅರೇಬಿಯನ್ ಮಹಾಸಾಗರ ಅದ, ಬಂಗಾಳ ಕೊಲ್ಲಿ ಅದ, ಸಮುದ್ರಗಳದಾವ. ಆ ಸಮುದ್ರಕ್ಕೆ ಜಿಕ್ಕೊಂತ ಹೋದ್ರೆ ಅದಕ್ಕೆ ಸಂಸಾರ ಏನ್ರ ತಪ್ತತೇನೋ ಅಲೆಗೆ? ಅಲ್ಲಿನೂ ಅಲೆಗಳು ಬರ್ತಾವ. From Atlantic Ocean, if the wave goes to Pacific Ocean, the problem will not be solved. ನೀನು ಸಮುದ್ರ ಬದಲಾವಣೆ ಮಾಡಿದಿ, ನೀ ಅಲೆಯಾಗಿ ಉಳ್ಕೊಂಡೆ ಅಂತಂದ್ರೆ, ಸಮುದ್ರ ಬದಲಾವಣೆ ಮಾಡಿದಂದ್ರೆ ನಿನ್ನ ಏನದ ಸಮಸ್ಯೆ ಬಗೆಹರಿಯುವುದಿಲ್ಲ. ಏ ಅಲೆ, ನೀನು ಯಾವಾಗ ನಿನ್ನಷ್ಟಕ್ಕೆ ನೀರಂತ ತಿಳ್ಕೊತಿ, ಅವಾಗ ನೀ ಯಾವ ಸಮುದ್ರದಾಗ ನೀರು, ನಿನಗೆ ಬಂಧನ ಇಲ್ಲ, ಹುಟ್ಟು ಸಾವು ಇಲ್ಲ. ಯು ಗೋ ಟು ಎನಿ ನಂಬರ್ ಆಫ್, ದ ಪ್ರಾಬ್ಲಮ್ ವಿಲ್ ನಾಟ್ ಬಿ ಸಾಲ್ವ್ಡ್. ನೀ ಎಷ್ಟು ಲೋಕ ಅದಾವ, ಮ್ಯಾಗಿನ ಊರ್ದ ಲೋಕ. ಮೊನ್ನೆ ಏನ್ ಹೇಳಿದ್ರು, ಆ ಮೈಸೂರಾಗ ಎಷ್ಟೋ ಲೋಕಗಳು ಹೇಳಿದ್ರಲ್ಲ, 14 ಲೋಕಗಳದಾವ. ಅವು ಅದಾವ. ಇದು ಹೆಂಗ ಭೂಲೋಕದ ಹಂಗ ಅದಾವು, ಪಾರಮಾರ್ಥಿಕವಾಗಿ ಇಲ್ಲ. ಶಾಸ್ತ್ರ ಹೇಳೋ ದೃಷ್ಟಿ ಏನಂದ್ರೆ ಪಾರಮಾರ್ಥಿಕವಾಗಿ ಇಲ್ಲ. ಈ ಜಗತ್ತು ಪಾರಮಾರ್ಥಿಕ ಐತೆನ? ಇಲ್ಲ, ಇದು ಕೂಡ ವ್ಯವಹಾರಿಕನ ಅದ. ಅವು ಅದಾವ, 14 ಲೋಕಗಳದಾವ. ನಾಗಲೋಕ ಅದ, ಸ್ವರ್ಗಲೋಕ ಅದ, ಹಾಗೆ ಹಂಗ ಎಲ್ಲಾ ಲೋಕಗಳು ಅದಾವ. ಆ ಲೋಕಗಳಿಗೆ ಹೋದ್ರೆ ಜೀವಾತ್ಮ, ಆ ಲೋಕಕ್ಕೆ ಹೋದ್ರೆ ಅಲ್ಲಿ ಅಪ್ಸರಾ ಸ್ತ್ರೀಯರ್ ಅದಾರ, ನನಗ ಅಮೃತ ಕೊಡ್ತಾರ, ನಾನು ಅಮೃತ ಕುಡ್ದು ಆರಾಮ್ ಇರ್ಬೇಕು ಅಂತ ನೀವು ಹೋದ್ರೆ ನೀನು ಸಂಸಾರ ತಪ್ಪುದಿಲ್ಲ ಅಂತಾರ ಅವರು. ದ ವೇವ್ ಶುಡ್ ಗೋ ಟು ಗುರು ವೇವ್. ಏನ್ ಮಾಡ್ಬೇಕು ಅಂದ್ರೆ ಗುರುಗಳ ಹತ್ರ ಹೋಗ್ಬೇಕಂತ. ಶಿಷ್ಯ ಅನ್ನುವಂತವ ಗುರುಗಳ ಹತ್ರ ಹೋಗ್ಬೇಕು. ಅವ ಗುರು ಹೆಂಗ್ ಪಾರಾಗ್ಯಾನ ನೋಡ್ಕೊಂಡ್ ಹೇಳ್ತಾನ, ಅವಂಗ ಇವ ತಿಳ್ಕೋಬೇಕು. The Guru will teach you, you are not the wave at all. ಆ ಗುರುಗಳು ಏನ್ ಹೇಳ್ತಾರೆ, ನೀನು ಅಲೆ ಅಲ್ಲ, ನೀನು ತರಂಗಲ್ಲ, ನೀನು ನೀರದಿದಿ. ವೇವ್ ಈಸ್ ಓನ್ಲಿ ಇನ್ಸಿಡೆಂಟಲ್ ನಾಮರೂಪ. ಆ ಅಲೆ ಅನ್ನುವಂತ ಏನದ, ಆ ನೀರಿಗೆ ಕೊಟ್ಟಂತ ಒಂದು ತಾತ್ಕಾಲಿಕವಾದಂತ ಒಂದು ನಾಮ, ಒಂದು ರೂಪ. ಇನ್ ಎಸೆನ್ಸ್ ಯು ಆರ್ ನಥಿಂಗ್ ಬಟ್ ವಾಟರ್. ನೀವು ವಿಚಾರ ಮಾಡಿದ್ರೆ ನೀನು ಹೆಂಗ ಅದು ಅಲೆ ನೀರ್ ಅಂತ ಹೇಳ್ತೀವೋ ಹಂಗ ಏ ಜೀವಾತ್ಮನೆ ನೀನು ಸಚ್ಚಿತ್ ಆನಂದ ರೂಪನೇ ಇದ್ದೀಯಾ. When the wave claims I am water, there is no destruction at all. ಯಾವಾಗ ಆ ಅಲೆಗೆ ನಾನು ನೀರು ಅಂತ ಗುರುತಿಸ್ತೈತೆ, ಆ ನೀರಿಗೆ ಲಾಸ್ ಅನ್ನೋದಿಲ್ಲ. ಹಂಗ ಈ ಜೀವಾತ್ಮ ಪರಮಾತ್ಮ ಅಂತ ಯಾವಾಗ ಗುರುತಿಸ್ತಾನ, ಅವಾಗ ಇವಾಗ ಹುಟ್ಟು ಸಾವುಗಳ ಜಂಜಾಟದಿಂದ ಮುಕ್ತನಾಗ್ತಾನ. ಅದಕ್ಕೆ ಮೋಕ್ಷ ಅನ್ನೋದು. Energy cannot be destroyed nor created. Even when it gets evaporated, it will not die away. ಒಂದ್ ವೇಳೆ ನೀರು ಆವಿ ಆಗ್ಬಹುದು, ಆದ್ರೆ ರೂಪಾಂತರ ಪ್ರಾಪ್ತಿ ಆಗಬಹುದು, ಆದ್ರೆ ನಾಶ ಇಲ್ಲ. ಇಟ್ ಈಸ್ ಅನ್ ಇಂಡಿವಿಜುವಲ್ ವೇಪರ್ ಫಾರ್ಮ್. ಅದು ಕಣ್ಣಿಗೆ ಕಾಣದಂತ ಏನೋ ಆವಿ ಆಗಿದೆ. ಈಗ ನೀರಿಲ್ಲಪ್ಪ ಅಂದ್ರೆ ಆವಿ ಆಗಿರ್ತೈತಿ, ಆವಿ ಇಲ್ಲ ಅಂದ್ರೆ ನೀರಾಗಿರ್ತೈತಿ, ನೀರು ಇಲ್ಲ ಆವಿ ಇಲ್ಲ ಅಂದ್ರೆ ಐಸ್ ಆಗಿರ್ತದೆ. ಆದ್ರೆ ಅದಕ್ಕೆಂದ್ರೂ ನಾಶ ಇಲ್ಲ ಆ ನೀರಿಗೆ. ಆಸ್ ಎ ಜೀವಾತ್ಮ ಐ ವಿಲ್ ಅಪಿಯರ್ ಮಾರ್ಟಲ್. ಆದ್ರಿಂದ ಜೀವಾತ್ಮ ಅಂದಾಗ ನನಗೆ ಜನನ ಮರಣ ತಪ್ಪುವುದಿಲ್ಲ.
ಅದೇ ಪರಮಾತ್ಮ ಐ ಆಮ್ ಇಮ್ಮಾರ್ಟಲ್, ನಾನು ಪರಮಾತ್ಮ ಅಂತ ತಿಳ್ಕೊಂಡಾಗ ನನಗೆ ಯಾವ ಜನನ ಮರಣಗಳು ಇಲ್ಲ. ಸೊ ವಾಟ್ ಈಸ್ ದ ಸೊಲ್ಯೂಷನ್? ಹಂಗಾದ್ರೆ ಏನಪ್ಪಾ ಪರಿಹಾರ? ಈ ಜನನ ಮರಣ ಸಂಸಾರದಿಂದ ನಿವೃತ್ತಿ ಆಗೋದ್ರೆ ಏನ್ ಮಾಡಬೇಕು ಅಂದ್ರೆ, ಜ್ಞಾನದಿಂದ ನನ್ನ ದೃಷ್ಟಿಯನ್ನ ನಾನು ಬದಲಾವಣೆ ಮಾಡ್ಕೋಬೇಕು. ಶಿಫ್ಟ್ ದ ಐಡೆಂಟಿಫಿಕೇಶನ್ ಫ್ರಾಮ್ ಅನಾತ್ಮ ಟು ಆತ್ಮ. ನಾ ಆತ್ಮ ಅಲ್ಲ ಅಂತ ಅನಾತ್ಮ ಅಲ್ಲ ಅಂತ ತಿಳ್ಕೊಂಡು ಆತ್ಮನೇ ಅದೇನಿ ಅಂತ ತಿಳ್ಕೊಳ್ಬೇಕು. ತತಃ ನ ವಿಜಿಗುಪ್ಸತೆ. ಅವಾಗ ನೀನು ಏನಾಗ್ತದೆ, ದ ಪ್ರಾಬ್ಲಮ್ ಆಫ್ ಇನ್ಫಿನಿಟಿ ಏನ್ ಅಬದ್ಧ ಅಂತ ತಿಳ್ಕೊಂಡೇವಲ್ಲ, ಆ ಜನನ ಮರಣದಿಂದ ನಮಗ ಮುಕ್ತರಾಕೇವಿ, ಮೋಕ್ಷ ಬರ್ತದೆ. ಶಂಕರಾಚಾರ್ಯ ಯೂಸ್ ಅನದರ್ ಮೀನಿಂಗ್ ಆಲ್ಸೋ. ಶಂಕರರು ಇನ್ನೊಂದು ಅರ್ಥ ಹೇಳ್ತಾರೆ. ಅದೇನ್ ಅರ್ಥ ಹೇಳ್ತಾರ ಅನ್ನೋದನ್ನ ನಾಳಿನ ದಿವಸ ನೋಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ.